ಅದಕ್ಕಾಗಿ ದೇವರ ಮಗನು ಮಗಳು ಎಂಬಂತ ಈ ಭಾಗ್ಯವನ್ನ ದೇವರು ನಮಗೆ ಕೊಡುವುದರಲ್ಲಿ ಈ ಯೋಹಾನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 1ನೇ ವಚನ ನೋಡುತ್ತೇವೆ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಾಗಲಿಕ್ಕೆ ನಾವು ಮಾಡುವ ಒಳ್ಳೆ ಕಾರ್ಯಗಳಿಂದಾಗಲಿ ಅಥವಾ ದೇವರ ಮಕ್ಕಳಾಗಲಿಕ್ಕೆ ನಾವೇನೇ ಪ್ರಯತ್ನ ಮಾಡಿದ್ರು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಈ ದೇವರ ಮಕ್ಕಳಾಗುವುದನ್ನ ದೇವರು ನಮಗೆ ಕೊಟ್ಟಿದ್ದಾನೆ, ನಾವು ಪಡೆದುಕೊಂಡಿಲ್ಲ. ನನ್ನ ತ್ಯಾಗದಿಂದ, ನನ್ನ ಪ್ರಾರ್ಥನೆಯಿಂದ, ನನ್ನ ಬಲಿಗಳಿಂದ, ನನ್ನ ಒಳ್ಳೆ ಕಾರ್ಯಗಳಿಂದ, ದಾನ ಧರ್ಮಗಳಿಂದ ನಾನು ದೇವರ ಮಕ್ಕಳಾಗಿದ್ದೇನೆ ಎಂಬುದಾಗಿ ನಾವು ಪಡೆದುಕೊಂಡಿಲ್ಲ. ದೇವರು ನಮಗೆ ದಯಪಾಲಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಮ್ಮಿಂದ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ದೇವರು ಆತನ ಕೃಪೆ, ಪ್ರೀತಿ, ಕರುಣೆಗಳ ಮೂಲಕವಾಗಿ ನಮಗೆ ಆತನ ಮಗಳು, ಆತನ ಮಗನು ಆಗುವ ಭಾಗ್ಯವನ್ನ ದೇವರು ನಮಗೆಲ್ಲರಿಗೂ ಆತನು ನೀಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಓದಿ ಡಿಗ್ರಿ ಮಾಡಬಹುದು, ನಾನು ಓದಿ ಇಂಜಿನಿಯರ್ ಆಗ್ಬಹುದು, ನಾನು ಓದಿ MBBS ಆಗ್ಬಹುದು, ಡಾಕ್ಟರ್ ಆಗ್ಬಹುದು, ನಾನು ಓದಿ ಸೈಂಟಿಸ್ಟ್ ಆಗ್ಬಹುದು. ಆದರೆ ದೇವರ ಮಕ್ಕಳಾಗಬೇಕಾದ್ರೆ ನಾನೇನು ಮಾಡಬೇಕು? ನಾನೇನು ಓದಬೇಕು? ನಾನೇನು ಪ್ರಯಾಸ ಪಡಬೇಕು? ನಾನೇನು ತ್ಯಾಗ ಮಾಡಬೇಕು? ನಾನು ಯಾವ ಬೆಟ್ಟ ಗುಡ್ಡಗಳನ್ನು ಹತ್ತಬೇಕು? ನಾನು ಯಾವ ಮಡಿಗಳನ್ನು ಮಾಡಬೇಕು? ಪ್ರೇರೆ, ಇವುಗಳೆಲ್ಲವನ್ನು ಮಾಡಿದರೂ ನಮ್ಮಿಂದ ದೇವರ ಮಗನಾಗಲಿಕ್ಕೆ, ಮಗಳಾಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಇದು ದೇವರಿಂದ ಉಚಿತಾರ್ಥವಾಗಿ, ಫ್ರೀ ಗಿಫ್ಟ್ ಆಗಿ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನ ಆತನು ಮಗಳಾಗಿ ಆರಿಸಿಕೊಂಡು, ಪ್ರೇರೆ, ಈ ಮಗನು ಮತ್ತು ಮಗಳು ಎಂಬಂತ ಈ ಹೆಸರನ್ನ ದೇವರು ನಮಗೆ ಶಾಶ್ವತವಾಗಿ ಆತನು ನೀಡಿದ್ದಾನೆ. ಈ ಶಾಶ್ವತವಾದಂತ ಹೆಸರನ್ನ ಯಾವುದೇ ಬಲದಿಂದಲೂ, ಯಾವ ಶಕ್ತಿಗಳಾಗಲಿ, ಯಾವ ದುಷ್ಟ ಶಕ್ತಿಗಳಾಗಲಿ, ಯಾವುದಾಗಲಿ ದೇವರ ಮಗನು ಮಗಳು ಎಂಬುದನ್ನ ನಿನ್ನಿಂದ ಅದು ಕಿತ್ತುಕೊಳ್ಳಲಿಕ್ಕೆ, ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಬೇರ್ಪಡಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯತೆ ಇಲ್ಲ. ಒಂದು ಸಾರಿ ನೀನು ದೇವರ ಮಗನು, ದೇವರ ಮಗಳು ಆಗಿ ಹುಟ್ಟಿದ ಮೇಲೆ ನೀನು ಎಂದೆಂದಿಗೂ ಶಾಶ್ವತವಾಗಿ ದೇವರ ಮಗನು ಮಗಳಾಗಿಯೇ ಉಳಿತೀಯ ಹೊರತು ನೀನು ಎಂದಿಗೂ ಏನಾಗುವುದಿಲ್ಲ, ಸೈತಾನನ ಮಗನು, ಸೈತಾನನ ಮಗಳು ಆಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಇದು ಶಾಶ್ವತವಾಗಿ ಮಾಡಲ್ಪಟ್ಟಿದೆ. ಒಂದು ಸಾರಿ ಭೂಲೋಕದ ತಂದೆ ತಾಯಿಗಳಿಗೆ ನಾವು ಹುಟ್ಟಿದ ನಂತರವಾಗಿ, ಒಂದು ಸಾರಿ ನಾವು ಭೂಲೋಕದ ತಂದೆ ತಾಯಿಗಳಿಗೆ ಹುಟ್ಟಿದ ಮೇಲೆ ಶಾಶ್ವತವಾಗಿ ಅವರು ಬದುಕಿದ್ದರು, ಅವರು ಸತ್ತರು, ನಾವು ಬದುಕಿದ್ದರು, ನಾವು ಸತ್ತರು. ನಮ್ಮ ಹೆಸರಿನ ಜೊತೆಯಲ್ಲಿ ನಮ್ಮ ತಂದೆ ತಾಯಿಗಳ ಹೆಸರು ಹೇಗೆ ಶಾಶ್ವತವಾಗಿರುತ್ತದೋ, ಹೇಗೆ ಅವರ ಜೊತೆಯಲ್ಲಿ ಅವರ ಮಕ್ಕಳ ಹೆಸರುಗಳು ಶಾಶ್ವತವಾಗಿ ಹೇಗೆ ಉಳಿದಿರುತ್ತದೋ, ಹಾಗೆಯೇ ಪ್ರಿಯರೇ, ಈ ಪರಲೋಕದ ತಂದೆಯಾದ ದೇವರ ಹೆಸರೊಟ್ಟಿಗೆ ನಿನ್ನ ಮತ್ತು ನನ್ನ ಹೆಸರು ದೇವರ ಮಗನು, ದೇವರ ಮಗಳು ಎಂಬಂತ ಪದವಿಯನ್ನ ದೇವರು ನಮಗೆಲ್ಲರಿಗೂ ಅರ್ಹತೆ ಇಲ್ಲದಿರುವಂತ, ಯೋಗ್ಯತೆ ಇಲ್ಲದಿರುವಂತ, ಪಾತ್ರರಾಗದಿರುವಂತ ನಮಗೆ ದೇವರ ಕೃಪೆಯಿಂದ ಇಷ್ಟು ದೊಡ್ಡ ಘನತೆಯಾದ ಪಾತ್ರೆಯನ್ನ, ಇಷ್ಟು ದೊಡ್ಡ ಪದವಿಯನ್ನ ಅಲ್ಪರಾಗಿರುವಂತ ನಮಗೆ ದೇವರು ಕೊಟ್ಟವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಆತನ ಮಗನು ಮಗಳು ಆಗಲಿಕ್ಕೆ ನಾವು ಎಂತವರಾಗಿದ್ದೀವಿ ಅಂದ್ರೆ, ವೈರಿಗಳು, ಶತ್ರುಗಳಾಗಿ ಆತನನ್ನ ಅರಿಯದವರಾಗಿದ್ವಿ. ಎರಡನೇದಾಗಿ, ಆತನ ಒಬ್ಬನೇ ಮಗನನ್ನ ಶಿಲುಬೆಯಲ್ಲಿ ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಅವನನ್ನ ಶಿಲುಬೆಯಲ್ಲಿ ನಾವು ಹಾಕಿದ್ವಿ.
ಪ್ರೇರೆ, ನಾವೆಲ್ಲರೂ ಶಿಕ್ಷೆಗೆ, ದಂಡನೆಗೆ ಶಾಪಗ್ರಸ್ತರಾದವರು, ದೂರವಾದವಾಗಿದ್ದವರು. ಆದರೆ ದೇವರು ಯೇಸು ಕ್ರಿಸ್ತನನ್ನು ಕಳಿಸಿ ತನ್ನ ಮಗನನ್ನು ಕೊಂದಂತ, ನಮ್ಮ ಪಾಪಗಳಿಂದ ಆತನನ್ನು ಕೊಂದಂತ ನಮ್ಮ ಮೇಲೆ ಎಷ್ಟಾದ ಪ್ರೀತಿ ನೋಡ್ರಿ, ಎಷ್ಟಾದ ಪ್ರೀತಿಯನ್ನು ಇಟ್ಟು ಆತನು ನಮ್ಮನ್ನ ಆ ಮಗನು ಮಗಳು ಎಂಬ ಪದವಿಗಿಂತ ಬೇರೊಂದು ಪದವಿ ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಇಲ್ಲವೇ ಇಲ್ಲ. ಅಷ್ಟು ಈಕ್ವಲ್ ಆಗಿ ದೇವರು ನಮ್ಮನ್ನ ಇವತ್ತು ಇಟ್ಟಿದವನಾಗಿದ್ದಾನೆ. ಯಾಕೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನಂದ್ರೆ, ಪ್ರೇರೆ, ದೇವರಿಗೆ ತನ್ನ ಮಗನ ಮೇಲೆ ಇರುವ ಪ್ರೀತಿಗಿಂತ ಬೇರೆ ಯಾವುದರ ಮೇಲೆಯೂ ಆತನಿಗೆ ಪ್ರೀತಿ ಇಲ್ಲ. ತನ್ನ ಮಗನಿಗಿಂತ ಶ್ರೇಷ್ಠವಾದದ್ದು ಪರಲೋಕದಲ್ಲಿ ಬೇರೆ ಯಾರು ಇರಲಿಲ್ಲ. ಅದಕ್ಕೆ ಆತನು ತನ್ನ ಒಬ್ಬನೇ ಮಗನನ್ನ ಕೊಟ್ಟು ಇವತ್ತು ನಿನ್ನನ್ನು ನನ್ನನ್ನು ಆತನು ಮಗನಾಗಿ ಮಗಳಾಗಿ ಆತನು ಮಾರ್ಪಡಿಸಿಕೊಂಡಿದ್ದಾನೆ. ಪ್ರೇರೆ, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ದೇವರ ವಾಕ್ಯವನ್ನ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ನಾವು ಬಹಳ ನೆಗ್ಲೆಕ್ಟ್ ಆಗಿ ಅಥವಾ ಲಘುವಾಗಿ ಈ ಪದವನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ನಾವು ದೇವರ ಮಕ್ಕಳು ಎಂಬಂತ ಪದವನ್ನ ಲಘುವಾಗಿ, ಲೈಟ್ ಆಗಿ, ಕೇರ್ಲೆಸ್ ಆಗಿ ಅನೇಕ ವೇಳೆಗಳಲ್ಲಿ ಈ ಒಂದು ಪದವನ್ನ ನಾವು ಬಳಸ್ತಾ ಇದ್ದೀವಿ. ಪ್ರೇರೆ, ಈ ಒಂದು ಪದಕ್ಕೆ ಬಹಳ ಒಂದು ದೊಡ್ಡ ತ್ಯಾಗ ಇದೆ. ಇದಕ್ಕೆ ಒಂದು ದೊಡ್ಡ ಬಲಿದಾನವನ್ನೇ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಆತನು ನಮಗಾಗಿ ಒಪ್ಪಿಸಿಕೊಟ್ಟ. ಯೇಸು ಕ್ರಿಸ್ತನು ನಾವೆಲ್ಲರೂ ಮಗನಾಗಿ ಮಗಳಾಗಿ ಮಾರ್ಪಡಲಿಕ್ಕಾಗಿ ತನ್ನ ಜೀವವನ್ನೇ, ತನ್ನ ಪ್ರಾಣವನ್ನೇ ಆತನು ಕೊಟ್ಟಿದ್ದು ಮಾತ್ರವಲ್ಲ, ತಂದೆಯಾದ ಯೇಸು ಕ್ರಿಸ್ತನಿಗೆ ಬಹಳ ದುಃಖವು ವೇದನೆ ಆದದ್ದು ತನ್ನ ಜೀವವನ್ನ, ತನ್ನ ರಕ್ತವನ್ನ ಸುರಿಸುವುದರ ಮೂಲಕವಾಗಿನೂ 40ಗೆ 1 ಕಡಿಮೆ 39 ಜಾಟಿ ಏಟುಗಳನ್ನ ಒಡಿಸ್ಕೊಳ್ಳುವುದು, ಕೈಗಳಲ್ಲಿ ಮೊಳೆಗಳನ್ನು ಒಡಿಸ್ಕೊಳ್ಳೋದು, ಅಥವಾ ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವುದು, ಆತನ ತಲೆಗೂದಲನ್ನು ಎಳೆದು ಆತನ ಮುಖದ ಮೇಲೆ ಉಗುಳಿ ಆತನ ಕಣ್ಣುಗಳಿಗೆ ಬಟ್ಟೆಗಳನ್ನು ಕಟ್ಟಿ ಬೈದದ್ದು, ಕೆಟ್ಟ ಮಾತುಗಳಲ್ಲಿ, ಹೊಲಸು ಮಾತುಗಳಲ್ಲಿ ಬೈದದ್ದು ಯೇಸು ಕ್ರಿಸ್ತನಿಗೆ ನೋವಾಗಲಿಲ್ಲ. ಅದಕ್ಕಿಂತ ನೋವಾದದೇನೆಂದರೆ, ನಮ್ಮೆಲ್ಲರ ಪಾಪಗಳು ಆತನ ಮೇಲೆ ಬಿದ್ದಾಗ ಆತನು ಹೇಳುತ್ತಾನೆ, ನನ್ನ ತಂದೆಯೇ ಯಾಕೆ ನನ್ನನ್ನು ಕೈ ಬಿಡಲ್ಪಟ್ಟಂತ ನಮ್ಮನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸಿಕೊಳ್ಳಲಿಕ್ಕಾಗಿ ಏಕಪುತ್ರನು ಒಬ್ಬನೇ ಮಗನಾಗಿರುವ ಯೇಸುವನ್ನ ತಂದೆಯಾದ ದೇವರು ಕೈ ಬಿಟ್ಟಾಗ ಯೇಸುವಿಗೆ ಅದರಂತ ದುಃಖ, ಅದರಷ್ಟು ವೇದನೆ, ಅದರಂತ ಭಾರ ಬೇರೆ ಯಾವುದಿಲ್ಲ. ತಂದೆಯೇ ನನ್ನನ್ನು ಯಾಕೆ ಕೈ ಬಿಟ್ಟೆ, ಅವನು ಯಾಕೆ ನನಗೆ ಈ ನೋವು, ನನಗೆ ಯಾಕೆ ಈ ಕಷ್ಟ ಎಂಬುದಾಗಿ ಯೇಸು ಹಳಕ್ಕೆ ಬದಲಾಗಿ ತಂದೆಯೇ ನನ್ನನ್ನು ಯಾಕೆ ಕೈ ಬಿಟ್ಟೆ. ಯೇಸು ಕ್ರಿಸ್ತನಿಗೆ ಪ್ರೇರೆ ಈ ವೇದನೆ ತಂದೆಯಾದ ದೇವರು ಯೇಸುವನ್ನ ಕೈ ಬಿಟ್ಟಿದ್ದು ನಿನ್ನನ್ನ ಕೈ ಇಡುವುದಕ್ಕಾಗಿ, ನಿನ್ನನ್ನ ಮಗನಾಗಿ ಮಗಳಾಗಿ ಮಾರ್ಪಡಲಿಕ್ಕಾಗಿ ಯೇಸುವನ್ನೇ ತಂದೆಯಾದ ದೇವರು ಕೈ ಬಿಟ್ಟ. ಪ್ರೇರೆ, ಎಷ್ಟು ದೊಡ್ಡ ತ್ಯಾಗ ಇದೆ ನೋಡ್ರಿ, ನಾವು ಮಗನಾಗಿ ಮಗಳಾಗಿ ಮಾರ್ಪಡಲಿಕ್ಕಾಗಿ. ಅನೇಕ ವೇಳೆಗಳಲ್ಲಿ ಇದರ ಗಂಧ, ಇದರ ಪ್ರೀತಿ, ಇದರ ತ್ಯಾಗ, ಇದರ ಹಿನ್ನೆಲೆ ಏನೆಂಬುದನ್ನ ಅರಿಯದೆ ನಾವು ಇವತ್ತು ಏನ್ ಮಾಡಿಬಿಟ್ಟಿದ್ದೀವಿ ಅಂದ್ರೆ, ಈ ರಕ್ಷಣೆಯನ್ನ, ಈ ಮಕ್ಕಳಾಗುವ ಅಧಿಕಾರ ಫ್ರೀ ಆಗಿ ನಮಗೆ ಸಿಕ್ಕಿದೆ. ಆದರೆ ಇದು ಫ್ರೀನೇ, ಆದರೆ ಇದು ಚೀಪಲ್ಲ. ಇದೇನಲ್ಲ, ಇದು ಚೀಪಾದುದಲ್ಲ. ಪ್ರೇರೆ, ಚೀಪಾದದಕ್ಕೆ ಬೆಲೆ ಇರುವುದಿಲ್ಲ. ಆದರೆ ಈ ರಕ್ಷಣೆ, ಪ್ರೇರೆ, ಈ ಮಕ್ಕಳಾಗುವ ಅಧಿಕಾರ ಇದು ಬಹಳ ಬೆಲೆ ಬಾಳದು. ಅದನ್ನ ದೇವರು ನಮಗೆ ಫ್ರೀ ಆಗಿ ಕೊಟ್ಟಿದ್ದಾನೆ ಅಂತೇಳಿ ಡೋಂಟ್ ಥಿಂಕ್ ಇಟ್ ದಿಸ್ ಇಸ್ ಚೀಪ್. ಇದು ಚೀಪ್ ಆದದ್ದು, ಹಗುರವಾದದ್ದು, ಲಗ್ಗವಾದದ್ದು, ಕೀಳಾದದ್ದು ಎಂಬುದಾಗಿ ದಯವಿಟ್ಟು ಎಣಿಸಬೇಡ್ರಿ. ಇದರ ಹಿಂದೆ ಅನೇಕ ದೊಡ್ಡ ಬಲಿ, ಒಂದು ದೊಡ್ಡ ತ್ಯಾಗವನ್ನೇ
ದೇವರು ಇಟ್ಟಿದ್ದಾನೆ. ಈ ಮಗನು ಈ ಮಗಳು ಎಂಬ ಪದವಿಗಿಂತಲೂ ಈ ಲೋಕದಲ್ಲಿ ಬೇರೊಂದು ಪದವಿ ಲೋಕದಲ್ಲಿ ಇಲ್ಲ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ತನ್ನ ಜನರನ್ನ ಪ್ರಜೆಗಳು, ಸೇವಕರುಗಳು, ಅಥವಾ ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಯೇಸು ಹೇಳಿದರು, ನೀವು ನನ್ನ ಆಳುಗಳು ಎಂಬುದಾಗಿ, ಸೇವಕರು ಎಂಬುದಾಗಿ ಹೇಳಿದನು, ನನ್ನ ಮನೆ ಕೆಲಸದವರು ಎಂಬುದಾಗಿ ಹೇಳಿದನು. ನೀವು ಇನ್ಮೇಲೆ ನೀವು ನನ್ನ ಸೇವಕರಲ್ಲ, ಆಳುಗಳಲ್ಲ, ಸ್ನೇಹಿತರು ಎಂದು ಹೇಳಿದನು. ಆಮೇಲೆ ಹೇಳಿದನು ಮನೆ ವಾರ್ತೆಯವರು ಎಂಬುದಾಗಿ ಹೇಳಿದನು. ಆಮೇಲೆ ಹೇಳಿದರು ಲೋಕದ ಕಟ್ಟೆ ಕಡೆ ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಹೇಳಿದನು. ಆದರೆ ಇವುಗೆಲ್ಲವುದಕ್ಕಿಂತಲೂ ಮಹಿಮಾ ಪದವಿ, ಶಿಷ್ಯನು, ಆಳು, ಮನೆ ವಾರ್ತೆಯವನು, ಸ್ನೇಹಿತನು, ಮನೆ ಕೆಲಸದವರು ಅಥವಾ ನನ್ನ ಆಳುಗಳು ಎಂಬ ಎಲ್ಲಾ ಪದಕ್ಕಿಂತಲೂ ಶ್ರೇಷ್ಠವಾದ ಪದವನ್ನ ದೇವರು ನಮಗೆ ಇಟ್ಟಿರುವುದೇನೆಂದರೆ ಮಗನು ಮಗಳು ಎಂಬುದಾಗಿ. ಪ್ರೇರೆ, ಈ ಮಗನು ಮಗಳು ಎಂಬ ಪದವಿಯನ್ನ ಯಾರು ಪ್ರಿಯರೇ ಈ ಲೋಕದಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಪ್ರಿಯರೇ, ಇವತ್ತು ಕ್ರಿಸ್ತನ DNA, ಕ್ರಿಸ್ತನ ಅಥವಾ ಅವನ ಜೀವ ನಮ್ಮಲ್ಲಿ ವಾಸವಾಗಿರುವುದರಿಂದ ಇವತ್ತು ನಾವು ಮಕ್ಕಳಾಗಿದ್ದೇವೆ. ಅನೇಕರು ಹೇಳ್ತಾರೆ, ಇವ್ರು ನನ್ನ ಮಗನ ತರ, ಇವ್ರು ನನ್ನ ಮಗಳ ತರ. ಪಾಸ್ಟರ್ಗಳು ಹೇಳ್ಬೋದು, ಇವರು ನನ್ನ ಆತ್ಮಿಕ ಮಗ, ಆತ್ಮಿಕ ಮಗಳು ಎಂಬುದಾಗಿ. ನೀವು ಹೇಳ್ಬೋದು ನನ್ನ ಆತ್ಮಿಕ ತಂದೆ, ಆತ್ಮಿಕ ಮಗಳು ಎಂಬುದಾಗಿ. ಆದರೆ ನನ್ನ ಜೀವ ಅಥವಾ ನಿಮ್ಮ ಜೀವ ನನ್ನಲ್ಲಿಯೋ, ನನ್ನ ಜೀವ ನಿಮ್ಮಲ್ಲಿ ಇಲ್ಲ. ಆದರೆ ನಮ್ಮೆಲ್ಲರಲ್ಲಿ ಯಾರ ಜೀವ ವಾಸವಾಗಿದೆ ಗೊತ್ತಾ? ಕ್ರಿಸ್ತನ ಜೀವ ವಾಸವಾಗಿದೆ. ಆ ಕ್ರಿಸ್ತನ ಜೀವ ಯಾವುದಂದ್ರೆ ಪವಿತ್ರಾತ್ಮರೇ. ದೇವರ ಜೀವ ಯಾವುದಂದ್ರೆ ಪವಿತ್ರಾತ್ಮರು ನಮ್ಮೆಲ್ಲರಲ್ಲಿ ವಾಸವಾಗಿರುವುದರಿಂದ ನಾವೆಲ್ಲರೂ ತಂದೆಯಾದ ದೇವರನ್ನ, ಯೇಸುವನ್ನ ಏನಂತ ಕರಿತೀವಿ? ಅಪ್ಪ, ತಂದೆಯೇ ಅಂತ ಕರಿತೀವಿ. ರಕ್ಷಣೆ ಒಂದಕ್ಕಿಂತ ಮುಂಚೆ ಯೇಸುವನ್ನ ಅಪ್ಪ, ತಂದೆ ಅಂತ ಕರೀತಿರ್ಲಿಲ್ಲ. ದೇವರೇ, ದೇವರು, ಸ್ವಾಮಿ, ಯೇಸು, ದೇವರು ಅಂತ ಕರಿತಿದ್ವಿ. ಲೋಕದವರು ಇವತ್ತು ಯೇಸುವನ್ನ ತಂದೆ ಅಂತ ಕರೆಯಲ್ಲ, ದೇವರು, ಸ್ವಾಮಿ, ಒಳ್ಳೆಯವನು, ಆತನು ದೊಡ್ಡ ಒಳ್ಳೆ ವ್ಯಕ್ತಿ, ಪ್ರವಾದಿ ಅಂತ ಹೇಳ್ತಾರೆ. ಆದರೆ ಆತನ ಆತ್ಮವನ್ನ ಹೊಂದಿರುವ ನಾವೆಲ್ಲರೂ ಮಾತ್ರವೇ ಯೇಸುವನ್ನ ಅಪ್ಪ, ತಂದೆಯೇ ಎಂದು ಕೂಗತಕ್ಕಂತ ಆತ್ಮವನ್ನ ದೇವರು ನಮ್ಮಲ್ಲಿ ಸುರಿಸಿ ಆತನ ಜೀವ ನಮ್ಮ ಒಳಗಡೆ ಇಟ್ಟಿದ್ದಾನೆ. ಆ ಜೀವ ನಮ್ಮಲ್ಲಿ ಇರೋದ್ರಿಂದ ನಾವು ಆತ್ಮೀಯವಾದ ರೀತಿಯಲ್ಲಿ ಆತನಿಗೆ ಮಕ್ಕಳಾಗಿದ್ದೇವೆ. ಶಾರೀರಿಕವಾಗಿ ನಾವು ಈ ಲೋಕದ ತಂದೆ ತಾಯಿಗಳ, ಆತನ ರಕ್ತವು, ತಂದೆ ತಾಯಿಗಳ ರಕ್ತ ನಮ್ಮಲ್ಲಿ ವಾಸವಾಗಿರೋ ಪ್ರಕಾರವಾಗಿ ಇವತ್ತು ಆತ್ಮೀಯವಾಗಿ ನಮ್ಮ ಆತ್ಮ ಕ್ರಿಸ್ತನಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಆತ್ಮದಲ್ಲಿ ಯಾರ ಜೀವ ವಾಸವಾಗಿದೆ? ನಮ್ಮ ಆತ್ಮ ಸತ್ತು ಹೋಗಿತ್ತು, ನಮ್ಮ ಆತ್ಮ ಜೀವ ಇಲ್ಲದಾಗಿತ್ತು. ಕ್ರಿಸ್ತನ ವಾಕ್ಯದ ಜೀವ ನಮ್ಮಲ್ಲಿ ಬಂದದ ನಿಮಿತ್ತವಾಗಿ, ಪವಿತ್ರಾತ್ಮರು ನಮ್ಮ ಒಳಗಡೆ ಬಂದಿದ್ದ ನಿಮಿತ್ತವಾಗಿ ಇವತ್ತು ಅಕ್ಷಾಧಾರವಾಗಿ, ಲಿಟ್ರಲ್ ಆಗಿ, ಸಾಕ್ಷಿ ಆಧಾರ ಮೂಲಕವಾಗಿ ನೀನು ಮತ್ತು ನಾನು ಬರೀ ಬಾಯಿ ಮಾತಿನಿಂದ, ಪುಸ್ತಕದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟದರಿಂದ ನಾವು ಮಕ್ಕಳು, ಮಗನು, ಮಗಳಾಗಿಲ್ಲ. ಆತನ ಆತ್ಮನ ಹೊಂದಿರುವ ನಾವೆಲ್ಲರೂ ಆತನಿಗೆ ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಆತನು ನಮಗೆ ತಂದೆಯಾಗಿದ್ದಾನೆ. ನಮ್ಮನ್ನ ಮಕ್ಕಳು ಎಂದು ಕರೆಯುವುದರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಾವು ನೋಡುವರಾಗಿದ್ದೇವೆ. ಲೋಕವು ಇದನ್ನು ತಿಳಿದುಕೊಳ್ಳಲಿಲ್ಲ, ನಾವಾದರೂ ಇವತ್ತು ತಿಳಿದುಕೊಂಡವರಾಗಿದ್ದೇವೆ. ಎಷ್ಟು ಮಂದಿ ಈ ಬೆಳಗಿನ ವೇಳೆಯಲ್ಲಿ ಬರೀ ಬೈಬಲ್ ಬರೆಯಲ್ಪಟ್ಟಿರೋದ್ರಿಂದ ನಾವು ಮಕ್ಕಳಾಗಲಿಲ್ಲ. ಕ್ರಿಸ್ತನ ಜೀವ ನಮ್ಮಲ್ಲಿ ವಾಸವಾಗಿರುವುದರಿಂದ ಆ ಜೀವ ಇವತ್ತು ನಮ್ಮನ್ನ ಏನ್ ಮಾಡಿದೆ? ತಂದೆಗೂ ಮಕ್ಕಳಿಗೂ ಇರುವ ಸಂಬಂಧವನ್ನ ಕಾಪಾಡುತ್ತಾ ಬರ್ತಾ ಇದೆ. ಒಂದು ವೇಳೆ ಕ್ರಿಸ್ತನ ಜೀವ ನನ್ನಲ್ಲಿ ಇಲ್ಲದೆ ಇದ್ದರೆ ನಾನು ಚರ್ಚಿಗೆ ಬರ್ತಿದ್ದೆ, ಹೋಗ್ತಿದ್ದೆ, ಹೆಸರು ಪೀಟರ್, ಜಾನ್ ಅಂತ ಹೆಸರುತ್ತಿತ್ತು, ನಾಮಧೇಯ ಕ್ರೈಸ್ತವಾಗಿ ಹೋಗ್ತಿದ್ದೆ. ಆದರೆ ಇವತ್ತು ನಾನು ಹಂಗೆಲ್ಲ. ಆ ಕ್ರಿಸ್ತನ ಜೀವ ಏನ್ ಮಾಡಿದೆ? ನನ್ನನ್ನ ದೇವರೊಂದಿಗೆ ಸಂಬಂಧವನ್ನ ಬೆಳೆಸಲ್ಪಟ್ಟದಾಗಿದೆ ಪ್ರೇರೆ. ಹಲ್ಲೆಲೂಯಾ. ಹಾಗಾದರೆ
ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ಮಕ್ಕಳು ಯಾರು? ಹಾಗಾದರೆ ದೇವರ ಮಕ್ಕಳಾಗಬೇಕಾದರೆ ನಾವೇನು ಮಾಡಬೇಕು ಎಂಬುದಾಗಿ ನಾವು ನೋಡಬೇಕಾದ್ರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಂಬರ್ 1, ನಾವು ಹೇಗೆ ದೇವರ ಮಕ್ಕಳಾದ್ವಿ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಒಳ್ಳೆಯವರಾದುದರಿಂದ, ದೀಕ್ಷಾ ಸ್ಥಾನ ತೆಗೆದುಕೊಂಡದರಿಂದ, ಚರ್ಚಿಗೆ ಬಂದುದರಿಂದ ಅಲ್ಲ ನಾವು ದೇವರ ಮಕ್ಕಳಾದದ್ದು. ಹೇಗೆ ದೇವರ ಮಕ್ಕಳಾದಿವಿ ಅಂದ್ರೆ ಆತನ ಮೇಲೆ ನಂಬಿಕೆ ಇಟ್ಟು. ಏನಂತ ನಂಬಿಕೆ ಇಟ್ಟು? ತಂದೆಯಾದ ದೇವರು ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನೇ ನಿಜವಾದ ರಕ್ಷಕನು. ಆತನನ್ನ ಪಾಪಕ್ಕಾಗಿ ಸತ್ತು 3ನೇ ದಿನ ಆತನು ಎದ್ದು ಬಂದನು. ರೋಗಿಗಳನ್ನು ವಾಸಿ ಮಾಡಿದನು, ಸತ್ತವರನ್ನ ಎಬ್ಬಿಸಿದನು. ಸತ್ತು 3ನೇ ದಿನ ಆತನು ಎದ್ದು ಬಂದು ಪರಲೋಕಕ್ಕೆ ಹೋಗಿದ್ದಾನೆ. ಮತ್ತೆ ಯೇಸು ತಿರುಗಿ ಬರುತ್ತಾನೆ, ಬಂದು ನನ್ನನ್ನು ಕರೆದೊಯ್ಯುತ್ತಾನೆ ಎಂಬತಕ್ಕಂತ ನಂಬಿಕೆಯನ್ನ ಯಾರೆಲ್ಲ ನೀವು ಇಟ್ಟಿದ್ದೀರೋ, ನೀವೆಲ್ಲರೂ ನಿಮ್ಮ ಆತ್ಮದಲ್ಲಿ ಏನಾಗಿದ್ದೀರಿ? ದೇವರ ಮಕ್ಕಳಾಗಿ ಕಾಣಲ್ಪಡೋರಾಗಿದ್ದೀರಿ. ಹಾಗಾದರೆ ನಿಮ್ಮಲ್ಲಿ ಕ್ರಿಸ್ತನ ಜೀವ ಬಂದಿದ್ದರಿಂದ ನೀವೇನಾಗಿದ್ದೀರಿ? ದೇವರ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ಪ್ರೇರೆ, ಇದು ನಮ್ಮ ಜನ್ಮದಿಂದ ಆಗದೆ ಇದ್ದಿರಬಹುದು. ನಮ್ಮ ಜನ್ಮವು ತಂದೆ ತಾಯಿಯಿಂದ ಹುಟ್ಟಿದಾಗಿರ್ಬೋದು. ಶರೀರಕ್ಕೆ ಅವರು ಜನ್ಮವನ್ನ ನೀಡಿದ್ದಾರೆ. ಆದರೆ ಸಾಯದೇ ಇರುವಂತ ನಿತ್ಯವಾಗಿರುವಂತ ದೇವರು ಹೇಗಿದ್ದಾನೋ ಹಾಗೆಯೇ ನಮ್ಮ ಆತ್ಮವು ಇವತ್ತು ನಿತ್ಯ ಸಾವೇ ಇಲ್ಲದೆ, ಮರಣವೇ ಇಲ್ಲದಂತೆ ತಿರುಗಿ ಕ್ರಿಸ್ತನಲ್ಲಿ ಹುಟ್ಟಿದ್ರಿಂದ ನಾವೆಲ್ಲರೂ ದೇವರ ಪುತ್ರರು ಪುತ್ರಿಗಳು ಆಗಿದ್ದೇವೆ. ದೇವರಿಗೆ ಇವಾಗ ಮರಣ ಇಲ್ಲ, ದೇವರಿಗೆ ಆಯಸ್ಸು ಇಲ್ಲ, ದೇವರಿಗೆ ಜನನವು ಆದಿಯೂ ಇಲ್ಲ, ಆರಂಭವೂ ಇಲ್ಲ. ಹಾಗೆಯೇ ಇವತ್ತು ಕ್ರಿಸ್ತನಲ್ಲಿ ಹುಟ್ಟಿದ್ರಿಂದ ನಮಗೆ ಏನಿಲ್ಲ, ಇವತ್ತು ನಮಗೆ ಆಯಸ್ಸು ಇಲ್ಲ. ನಾವು ಸದಾಕಾಲ ಬದುಕುವರಾಗಿದ್ದೇವೆ. ಇನ್ನು ನಮಗೆ ಸಾವು ಇಲ್ಲ. ಯಾವ ಸಾವು ಇಲ್ಲ? ದೇವರಿಗೂ ನಮಗೂ ಇದ್ದಂತ ಸಂಬಂಧ ಮುರಿದು ಹೋಗದೆ ಶಾಶ್ವತವಾದಂತ ಸಂಬಂಧ ನಮಗೆ ಉಂಟಾಗಿದೆ. ಎರಡನೇದಾಗಿ, ನಿತ್ಯ ಮರಣವಾಗಿರುವ ಬೆಂಕಿ ಗಂಧಕಗಳಿಂದ ದೇವರು ನಮ್ಮನ್ನ ಬಿಡಿಸಿದಾನೆ. ಅದಕ್ಕೆ ನಮಗೆ ಸಾವು ಇಲ್ಲ. ಎಲ್ಲರೂ ಹೇಳ್ರಿ ನಮಗೇನಿಲ್ಲ. ಎಲ್ಲರೂ ಧೈರ್ಯವಾಗಿ ಹೇಳ್ರಿ ನಮಗೇನಿಲ್ಲ. ಯಾಕೆಂದ್ರೆ ನಾವು ಎಂತ ಆತ್ಮವನ್ನ ಹೊಂದಿದ್ದೇವೆ? ನಿತ್ಯ ಜೀವವನ್ನ ಹೊಂದಿದ್ದೇವೆ. ಸಾವಿಲ್ಲದ ಆತ್ಮ ನಮ್ಮಲ್ಲಿ ವಾಸವಾಗಿದೆ. ನಮಗೆ ಸಾವಿಲ್ಲ. ಅದಕ್ಕೆ ನಮಗೇನ್ ಹೇಳ್ತಾರೆ? ನಾವೆಲ್ಲರೂ ನಿದ್ರೆ ಹೋಗುತ್ತೇವೆ. ಏನ್ ಹೋಗ್ತೇವೆ ಅಂದ್ರೆ ನಿದ್ರೆ ಹೋಗುತ್ತೇವೆ. ನಿದ್ರೆ ಹೋಗಿ ಏನ್ ಮಾಡ್ತಾರೆ? ಮತ್ತೆ ಎದ್ದೇಳ್ತಾರೆ. ನಮಗೆ ಮರಣ ಇಲ್ಲ ಈ ಲೋಕದಲ್ಲಿ. ನಾವು ಮರಣ ಎಂಬುದು ನಿದ್ರೆ ಹಾಗೆ, ಇಲ್ಲಿ ಕಣ್ಣು ಮುಚ್ಚುತ್ತೇವೆ, ಪರಲೋಕದಲ್ಲಿ ಕಣ್ಣು ತೆರೀತೇವೆ. ಹಲ್ಲೆಲೂಯಾ. ಲೋಕದವರಿಗೆ ನಿದ್ರೆ ಇಲ್ಲ, ಅವರಿಗೆ ಮರಣವನ್ನು ಹೊಂದುತ್ತಾರೆ. ನಿತ್ಯ ಅವರ ಆತ್ಮವು ಏನಾಗುತ್ತೆ? ಅವರ ಆತ್ಮವು ನರಕಕ್ಕೆ ಹೋಗುವುದರಿಂದ ಅಲ್ಲಿಯೂ ಮರಣ, ಇಲ್ಲಿಯೂ ಮರಣ. ಆದರೆ ನಮಗೆ ಶರೀರಕ್ಕೆ ಮಾತ್ರ ಮರಣ, ನಮ್ಮ ಆತ್ಮಕ್ಕೆ ಏನಿಲ್ಲ, ಮರಣ ಎಂಬುದು ಇಲ್ಲ. ನಮ್ಮ ಆತ್ಮ ನಿತ್ಯ ಪರಲೋಕದಲ್ಲಿ ವಾಸವಾಗುವಂತದಾಗಿ ಕಾಣಲ್ಪಡುತ್ತದೆ ಪ್ರೇರೆ. ಹಲ್ಲೆಲೂಯಾ. ಹಾಗಾದರೆ ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನವನ್ನ ತೆಗೆದುಕೊಳ್ಳ್ರಿ. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನವನ್ನ ಓದ್ಕೊಳ್ರಿ.
ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಕರಗಳನ್ನು ತಟ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೆಲ್ಲರೂ ಕಾಣಿಕೆ ಕೊಟ್ಟದರಿಂದ, ನೀವೆಲ್ಲರೂ ಚರ್ಚಿಗೆ ಬಂದಿದ್ದರಿಂದ, ನೀವೆಲ್ಲರೂ ಕ್ರೈಸ್ತರಾದದರಿಂದ, ನೀವೆಲ್ಲರೂ ದೀಕ್ಷಾಸ್ನಾನ ತೆಗೆದುಕೊಂಡದರಿಂದ ದೇವರ ಪುತ್ರರಾಗಿದ್ದೀರಿ ಅಂತ ಬರೆದಿದೆಯಾ? ಅಥವಾ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ದೇವರ ಪುತ್ರರು ಪುತ್ರಿಯರು ಆಗಿದ್ದೀರಿ ಎಂಬುದಾಗಿ ಬರೆದಿದೆಯಾ? ಎಲ್ಲರೂ ಹೇಳ್ರಿ, ಏನಂತ ಬರೆದಿದೆ? ಎಲ್ಲರೂ ಹೇಳೋಣ, ಜೋರಾಗಿ ಹೇಳೋಣ. ಹೇಗೆ ನೀವು ದೇವರ ಮಕ್ಕಳಾಗಿದ್ದೀರಾ? ಹೇಗೆ? ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವುದರಿಂದ. ಎಲ್ಲರೂ ಹೇಳ್ರಿ, ನೀವು ಹೇಗೆ ದೇವರ ಮಕ್ಕಳಾಗಿದ್ದೀರಿ? ನಿಮಗೆ ಮಕ್ಕಳಾಗುವ ಅಧಿಕಾರ ಹೇಗೆ ಬಂತಂದ್ರೆ ನಂಬಿಕೆ ಇಟ್ಟಂತರ ಮೂಲಕವಾಗಿ. ಯಾರಿಗೆಲ್ಲ ಯೇಸುವೆ ದೇವರೆಂಬುದಾಗಿ ನಂಬುತ್ತೀರಿ ಅವರೆಲ್ಲರೂ ಒಂದು ಆಮೆನ್ ಅಂತ ಹೇಳೋಣ. ಹಾಗಾದರೆ ನೀವು ಯಾವತ್ತು ಈ ನಂಬಿಕೆ ಇಟ್ಟರೋ ಅವತ್ತು ನೀವೇನಾಗಿದ್ದೀರಿ? ದೇವರ ಮಕ್ಕಳಾಗಿ ಆಗಿದ್ದೀರಿ. ಈ ದೇವರ ಮಕ್ಕಳಾಗುವಂತ ಒಡಂಬಡಿಕೆ ತಾತ್ಕಾಲಿಕವಾದದಲ್ಲ, ಶಾಶ್ವತವಾದದ್ದು. ಏನಾಗಿದೆ? ಶಾಶ್ವತವಾದದ್ದು. ಈ ಲೋಕವನ್ನ ಬಿಟ್ಟರು ನಾನು ಶಾಶ್ವತವಾಗಿ ದೇವರ ಮಗನು ಮಗಳಾಗಿ ಇರುವಂತವನಾಗಿದ್ದೇನೆ. ಈ ಭೂಮಿಯಲ್ಲಿ ಮಾತ್ರವೇ ನಾವು ದೇವರ ಮಗನು ಮಗಳು ಎಂಬ ಕರೆಯಲ್ಪಡುತ್ತದೆ. ಪರಲೋಕಕ್ಕೆ ಹೋದ ಮೇಲೆ ನಮಗೆ ಏನಂತ ದೇವರಿಗೆ ಇಟ್ಟಿದಾನೋ ನಮಗೆ ಗೊತ್ತಿಲ್ಲ. ಹಲೋ ಕೇಳ್ರಿ, ಈ ಭೂಮಿಯಲ್ಲಿ ನಮಗೆ ಏನಂತ ಬಿರುದು ಕೊಟ್ಟಿದ್ದಾನೆ? ದೇವರ ಮಗನು ದೇವರ ಮಗಳು. ಪರಲೋಕಕ್ಕೆ ಹೋದ ಮೇಲೆ ನಾವು ಆತನ ಹಾಗೆಯೇ ಇರುವುದರಿಂದ ಅಲ್ಲಿ ನಮ್ಮ ಹೆಸರೇ ಬೇರೆ ಚೇಂಜ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ದೇವರು ನಮಗೆ ಬೇರೊಂದು ಹೆಸರನ್ನು ಕೊಡುವನಾಗಿದ್ದಾನೆ. ಆದರೆ ಭೂಲೋಕದಲ್ಲಿ ನೀವೆಲ್ಲರೂ ಏನಾಗಿದ್ದೀರಿ? ನಾವೆಲ್ಲರೂ ದೇವರ ಮಗನು ಮಗಳು ಆಗಿದ್ದೇವೆ. ಹೇಗೆ ದೇವರ ಮಗನು ಮಗಳು ಆಗಿದ್ದೀರಿ ಅಂದ್ರೆ ನಿಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ. ಅದಕ್ಕಾಗಿ ನೀವು ಯಾವುದರ ಮೇಲೆ ಗಮನವನ್ನು ಹೆಚ್ಚಾಗಿ ಹರಿಸಬೇಕು? ಪುಣ್ಯ ಕ್ರಿಯೆಗಳ ಮೇಲೆ ಗಮನವನ್ನು ಹರಿಸಬೇಕಾ? ಅಥವಾ ನೀವು ನಂಬಿಕೆ ಮೇಲೆ ಗಮನವನ್ನು ಹರಿಸಬೇಕಾ? ಯೋಚನೆ ಮಾಡ್ರಿ. ನೀವು ಪುಣ್ಯ ಕ್ರಿಯೆಗಳ ಮಾಡಿದ್ರಿಂದ ನೀವು ಮಕ್ಕಳಾಗಲಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟದ್ರಿಂದ ದೇವರ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ನನ್ನ ಯೋಚನೆ, ನನ್ನ ಗಮನ, ನಾನು ಎಷ್ಟು ಒಳ್ಳೆಯವನಾಗಬೇಕು ಎಂಬುದಾಗಿ ಅದರ ಮೇಲೆ ಗಮನ ಇಡದಂತೆ ನಾನು ಎಷ್ಟು ನಂಬಿಕೆ ಇಡಬೇಕು, ನಂಬಿಕೆ ಹೆಚ್ಚಾಗಬೇಕು, ನಂಬಿಕೆ ಕುಂದಿ ಹೋಗಬಾರದು, ನಂಬಿಕೆ ಕಡಿಮೆ ಆಗ್ಬಿಡಬಾರದು, ನನಗೆ ಅಲ್ಪ ನಂಬಿಕೆ ಬಂದ್ಬಿಡಬಾರದು, ಅವಿಶ್ವಾಸ ಬಂದ್ಬಿಡಬಾರದು ಎಂಬುದಾಗಿ ನನ್ನ ನಂಬಿಕೆಗಾಗಿ ನಾನು ಹೋರಾಡಬೇಕೇ ಹೊರತು ನನ್ನ ಒಳ್ಳೆಯದಕ್ಕಾಗಿ ನಾನು ಒಳ್ಳೆಯವನಾಗಿರಬೇಕೆಂಬುದಕ್ಕಾಗಿ ಹೋರಾಡುವನಾಗಿ ಕಾಣಲಿಕ್ಕೆ ಬದಲಾಗಿ ನನ್ನ ನಂಬಿಕೆಯನ್ನು ಕಳಕೊಳ್ಳದೆ, ನಂಬಿಕೆಯನ್ನ ನಾನು ಕಡಿಮೆ ಮಾಡಿಕೊಳ್ಳದೆ ನನ್ನ ನಂಬಿಕೆಯನ್ನ ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವನ್ನೇ ನಾನು ದೃಷ್ಟಿಸಿ ಓಡಬೇಕೇ ಹೊರತು ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಯೋಗ್ಯನು, ನಾನು ಎಷ್ಟು ಸರಿ ಇದ್ದೀನಿ, ನಾನು ಎಷ್ಟು ಪರಿಶುದ್ಧನಾಗಿದ್ದೀನಿ, ನನ್ನಲ್ಲಿ ಯೋಗ್ಯತೆ ಇದೆಯಾ, ನನ್ನಲ್ಲಿ ಪ್ರಾರ್ಥನೆ ಜೀವ ಇದೆಯಾ, ನಾನು ಬೈಬಲ್ ಓದ್ತಾ ಇದ್ದೀನಾ ಇಲ್ವಾ ಎಂಬುದಕ್ಕೆ ಬದಲಾಗಿ ನಂಬಿಕೆ ಇದೆಯಾ, ನಂಬಿಕೆ ಇಲ್ವಾ, ನಂಬಿಕೆ ಹೆಚ್ಚುತ್ತಾ ಇದೆಯಾ, ನಂಬಿಕೆ ಕಡಿಮೆ ಆಗ್ತಾ ಇದೆಯಾ, ನಾನು ಕ್ರಿಸ್ತನನ್ನು ನಂಬಿದ ದಿನದಿಂದ ನಂಬಿಕೆ ಇವತ್ತು ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಇವತ್ತು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೇನೋ ಇಲ್ಲವೋ ಎಂಬುದನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ. ನಾನು ಒಳ್ಳೆಯವನೋ ಕೆಟ್ಟವನೋ ಎಂಬುದನ್ನ ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಯೋಗ್ಯತೆ ಅದಲ್ಲ ಪ್ರಿಯರೇ, ನಮ್ಮ ಯೋಗ್ಯತೆ ನಂಬಿಕೆ ಮಾತ್ರವೇ. ಅದಕ್ಕೆ ನಿನ್ನ ನಂಬಿಕೆ ದೃಢವಾಗಿತ್ತಂದ್ರೆ ನಿನ್ನ ಯೋಗ್ಯತೆಗಳು ದೃಢವಾಗಿರುತ್ತದೆ. ನಿನ್ನ ನಂಬಿಕೆ ಸ್ಟ್ರಾಂಗ್ ಆಗಿತ್ತಂದ್ರೆ ನಿನ್ನ ಗುಣಗಳು ಸ್ಟ್ರಾಂಗ್ ಆಗಿರ್ತವೆ. ನಂಬಿಕೆ ಇಲ್ಲದೆ ಹೋದರೆ ಸ್ವಭಾವಗಳು ನಮ್ಮಲ್ಲಿ
ಬಿದ್ದು ಹೋಗುತ್ತೆ. ಅದಕ್ಕಾಗಿ ಮನುಷ್ಯ ಕುಮಾರನು ಬರುವಾಗ ಪರಿಶುದ್ಧರು ಭೂಮಿಯಲ್ಲಿ ಇದ್ದಾರೋ ಎಂಬುದಾಗಿ ನೋಡಲಿಕ್ಕೆ ಬರುವುದಿಲ್ಲ. ಮನುಷ್ಯ ಕುಮಾರನು ಬರುವಾಗ ಪ್ರಾರ್ಥನೆ ಮಾಡೋರು ಇದ್ದಾರೋ ಎಂಬುದಾಗಿ ನೋಡಲಿಕ್ಕೆ ಬರುವುದಿಲ್ಲ. ನಮ್ಮ ಮನುಷ್ಯ ಕುಮಾರನು ಬರುವಾಗ ಬೈಬಲ್ ಓದಿದವರು ಇದ್ದಾರೋ ಎಂಬುದಾಗಿ ನೋಡಲಿಕ್ಕೆ ಬರುವುದಿಲ್ಲ. ನಮ್ಮ ಮನುಷ್ಯ ಕುಮಾರನು ಬರುವಾಗ ಸಭೆಗೆ ಬಂದವರು ಇದ್ದಾರೋ ಎಂಬುದಾಗಿ ನೋಡಲಿಕ್ಕೆ ಬರುವುದಿಲ್ಲ. ನಮ್ಮ ಮನುಷ್ಯ ಕುಮಾರನು ಬರುವಾಗ ಯಾರನ್ನ ನೋಡಲಿಕ್ಕೆ ಬರುತ್ತಾನೆ? ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ ನಿಮಗೆ? ಆ ನಂಬಿಕೆ ನಿಮ್ಮನ್ನು ಖಂಡಿತವಾಗಿ ಕಾಪಾಡುತ್ತದೆ. ನಿನ್ನ ಪ್ರಾರ್ಥನೆ ಜೀವಿತ ಕಾಪಾಡಲ್ಲ. ಅನೇಕ ಧರ್ಮದವರು ದಿನಕ್ಕೆ 3 ಸಾರಿ 5 ಸಾರಿ ಮೈಕಲಿ ಕೂಗಿ ಪ್ರಾರ್ಥನೆ ಮಾಡ್ತಾರೆ. ಅನೇಕ ಧರ್ಮದವರು ಅನೇಕ ಭಕ್ತಿಗಳನ್ನು ಮಾಡುತ್ತಾರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ ದೇವರ ಮಕ್ಕಳಾಗಲಿಕ್ಕೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಅಧಿಕಾರ ಅವರಿಗೆ ಕೊಡಲ್ಪಡಲಿಲ್ಲ. ಹಾಗಂತ ನೋಡಿದ್ರೆ ನಮ್ಮೆಲ್ಲರಿಗಿಂತಲೂ ಪ್ರಾರ್ಥನೆ ಮಾಡುವಂತ ಅನ್ಯ ಜನಗಳು, ಅನ್ಯ ಧರ್ಮದವರು ದಿನಕ್ಕೆ 3 ಸಾರಿ 5 ಸಾರಿ ಪ್ರಾರ್ಥನೆ ಮಾಡುವರಾಗಿದ್ದಾರೆ. ಭಕ್ತಿ ಮಾಡೋದ್ರಲ್ಲಿ ನಮಗಿಂತ ಎಷ್ಟೋ ಜನ ಒಳ್ಳೆಯವರಿದ್ದಾರೆ. ನಮ್ಮ ಭಕ್ತಿ ಆರಂಭದಲ್ಲಿ ಭಾನುವಾರ ಚರ್ಚೆಗೆ ಬರ್ತಾ ಇದೀವಿ, ಮತ್ತೆ ಬುಧವಾರ ಬೈಬಲ್ ಸ್ಟಡಿಗೆ ಬರ್ತಾ ಇದೀವಿ, ಉಪವಾಸ ಪ್ರಾರ್ಥನೆಗೆ ಬರ್ತಾ ಇದೀವಿ, ಚಾಚು ತಪ್ಪದೆ ಭಾಗವಹಿಸ್ತಾ ಇದ್ವಿ. ಆದರೆ ಇವಾಗ ನೋಡ್ಬೇಕಾದ್ರೆ ಅದು ಏನಾಗಿದೆ, ಕಳೆದು ಹೋಗ್ಬಿಟ್ಟಿದ್ದಾರೆ. ಆದರೆ ಅನ್ಯ ಜನರಾಗಿದ್ದಾಗ ನನಗೆ ಗೊತ್ತಿದೆ, ವಾರಗಳನ್ನ ಮಾಡ್ತಾ ಇದ್ವಿ. ಗುರುವಾರ ಬಂದ್ರೆ ಆ ದೇವರು, ಸೋಮವಾರ ಬಂದ್ರೆ ಆ ದೇವಸ್ಥಾನ, ಮಂಗಳವಾರ ಬಂತಂದ್ರೆ ಈ ದೇವಸ್ಥಾನ, ಶುಕ್ರವಾರ ಬಂತಂದ್ರೆ ಆ ಗುರು ಪೂಜೆ ಎಲ್ಲವನ್ನ ತಪ್ಪದೆ ಸಾಯುವವರೆಗೂ, ಸಣ್ಣ ವಯಸ್ಸಿನಿಂದ ತ್ರಿಬುದ್ಧಿ ಬಂದಿರುವವರೆಗೂ ಮಾಡುತ್ತಾ ಬರ್ತಾ ಇದ್ವಿ. ಆದರೆ ಅವರ ಭಕ್ತಿ ರಕ್ಷಣೆಯಲ್ಲಿ ಕೊಂಡು ಬರಲಿಕ್ಕಾಗುವುದಿಲ್ಲ. ಇವತ್ತು ನಿನ್ನ ಭಕ್ತಿ ಅವರ ತರ ಒಂದು ವೇಳೆ ಬುಧವಾರದಲ್ಲಿ ಇಲ್ಲದೆ ಇರಬಹುದು, ಶುಕ್ರವಾರದಲ್ಲಿ ತಪ್ಪಿಸಿಕೊಳ್ಳಲ್ಪಟ್ಟವರಾಗಿ ಕಾಣಲ್ಪಡಬಹುದು. ಇವೆಲ್ಲ ಕಾರಣ ಯಾಕೆಂದ್ರೆ ನಿನ್ನ ನಂಬಿಕೆ ಕುಂದಿ ಹೋಗಿರೋದು ನಿಮಿತ್ತವಾಗಿ. ನಿನ್ನ ನಂಬಿಕೆ ಬಲವಾಗಿತ್ತಂದ್ರೆ ನೀನೇನು ಆಗುತ್ತೆ ಅಂದ್ರೆ ಎಲ್ಲಾ ಕಾರ್ಯಗಳಲ್ಲಿ ಭಕ್ತಿ ಉಳ್ಳವನಾಗಿರ್ತೀಯ, ಪ್ರಾರ್ಥನೆ ಮಾಡುವನಾಗಿರ್ತೀಯ, ಬೈಬಲ್ ಓದುವನಾಗಿರ್ತೀಯ, ಸೇವೆ ಮಾಡುವನಾಗಿರ್ತೀಯ. ಇವೆಲ್ಲ ಕಡಿಮೆ ಆಗಿರ್ಲಿಕ್ಕೆ ಕಾರಣ ನಿನ್ನ ನಂಬಿಕೆಯಲ್ಲಿ ಏನಾಗಿದೆ? ಕೊಡ್ಲಿ ಏಟು ಬಿದ್ದಿದೆ. ನಿನ್ನ ನಂಬಿಕೆ ಇವತ್ತು ನೀನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಿನ್ನ ನಂಬಿಕೆಯನ್ನ ಕಟ್ಟಿಕೊಳ್ಳಬೇಕಾಗಿದೆ. ನಿನ್ನ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ಯೇಸು ಪೇತ್ರನಿಗೆ ಹೇಳಿದರು, ಪೇತ್ರನೇ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂಬುದಾಗಿ ನಾನು ತಂದೆಯ ಬಳಿಯಲ್ಲಿ ಬೇಡಿಕೊಂಡೇನೆಂಬುದಾಗಿ. ಪ್ರೇರೆ, ಇವತ್ತು ನಮ್ಮ ನಂಬಿಕೆ ಕೆಟ್ಟು ಹೋಗದೆ, ಆಳು ಹೋಗದೆ, ನಮ್ಮ ನಂಬಿಕೆ ಬಿದ್ದು ಹೋಗದೆ ಇರಲಿಕ್ಕೆ ಯೇಸು ಕ್ರಿಸ್ತನು ಪರಲೋಕದ ದೇವರ ಮುಂದೆ ನಿನಗಾಗಿ ನನಗಾಗಿ ಪ್ರಾರ್ಥಿಸುವನಾಗಿದ್ದಾನೆ. ಯಾಕಂದ್ರೆ ನಿನ್ನ ನಂಬಿಕೆ ದೃಢವಾಗಿರ್ಲಿಕ್ಕಾಗಿ. ಪ್ರೇರೆ, ಯೇಸು ಕ್ರಿಸ್ತನ ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದ ಬಲದಿಂದ ನಿಮ್ಮ ನಂಬಿಕೆಯನ್ನ ಇವತ್ತೇನ್ ಮಾಡಬೇಕಾಗಿದೆ? ಕಾಪಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆಯಿಂದ ನೀವೆಲ್ಲರೂ ಇವತ್ತು ಏನಾಗಿದ್ದೀರಿ? ದೇವರ ಪುತ್ರರು ಆಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನು ಓದಿಕೊಳ್ಳೋಣ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 15, 16. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ದಾಸನ ಭಾವವನ್ನ ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುವನಾಗಿದ್ದಾನೆ. ಹಲ್ಲೆಲೂಯಾ. 17ನೇ ವಚನವನ್ನು ಓದ್ಕೊಳ್ರಿ. 17 ಕೆಳಗೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೀರಿ. ನೀವು ಮಕ್ಕಳಾಗಿದ್ದರೆ ಏನಕ್ಕೆ ಬಾಧ್ಯರಾಗಿದ್ದೀರಿ? ಆತನ ಶುಭಗೂ ಕೃಪೆಗೂ ಆತನ ಎಲ್ಲಾ ವಾಗ್ದಾನಗಳಿಗೂ ನೀವು ಬಾಧ್ಯರಾಗಿದ್ದೀರಿ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು ಆಗಿದ್ದೀರಿ. ಹಲ್ಲೆಲೂಯಾ.
ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುತ್ತೇವೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನ ಹೊಂದಿಲ್ಲ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ರಿ, ಎಲ್ಲರೂ ಕೇಳ್ರಿ. ಆದಾ ಮತ್ತು ಅವಳು ಪಾಪ ಮಾಡಿದ ಮೇಲೆ ಅವರಿಬ್ಬರಿಗೆ ಧೈರ್ಯ ಬಂತ, ಭಯ ಬಂತ? ಎಲ್ಲರೂ ಹೇಳ್ರಿ, ಜೋರಾಗಿ ಹೇಳ್ರಿ. ಎಲ್ಲರೂ ಏನಾಗಿದ್ವಿ, ಏನ್ ಬಂತು? ಧೈರ್ಯ ಬರಲಿಲ್ಲ, ಭಯ ಬಂತು. ಏನ್ ಬಂತು? ಎಲ್ಲರೂ ಏನ್ ಬಂತು? ಭಯ ಬಂತು. ಭಯ ಬಂದಾಗ ಏನ್ ಮಾಡಿದ್ರು ಅವರು ಹೋಗಿ ಬಚ್ಚಿಕೊಂಡ್ರು. ದೇವರು ಬರುವ ಸಪ್ಪಳವನ್ನ ಕೇಳಿ ಭಯ ಬಂತು. ಈಗ ಹೇಳ್ರಿ, ನೀವು ಈಗ ಪಾಪವನ್ನ ಮಾಡಿದ ಮೇಲೆ ನಾವು ಭಯಪಟ್ಟು ದೇವರನ್ನ ಬಿಟ್ಟು ಓಡಿ ಹೋಗದೆ ಅಥವಾ ದೇವರನ್ನು ಬಿಟ್ಟು ಬಚ್ಚಿಟ್ಟುಕೊಳ್ಳದೆ ಏನೆಲ್ಲಾ ಪಾಪ ಮಾಡಿದ್ರು ಸಹ ಮಾಡದೆಲ್ಲ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ? ವಾರ ವಾರ ಆದ್ರೆ ಚರ್ಚಿಗೆ ಬರ್ತೀವಿ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತೀವಿ, ಅಪ್ಪ ತಂದೆ ಎಂದು ಕೂಗ್ತೀವಿ, ಆರಾಧನೆ ಮಾಡ್ತೀವಿ, ಕೈ ಎತ್ತುತ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡಿರ್ತೀವಿ. ಆದರೆ ಪ್ರಾರ್ಥನೆನೂ ಮಾಡ್ತೀವಿ, ಬೈಬಲು ಓದ್ತಿರ್ತೀವಿ. ಇವೆಲ್ಲ ಕಾರಣ ಯಾಕೆಂದ್ರೆ ಪ್ರಿಯ ದೇವಜನರೇ, ನಮ್ಮಲ್ಲಿ ಹೊಂದಿರುವ ಆತ್ಮ ಭಯದ ಆತ್ಮವಲ್ಲ. ನಾವು ಯಾವ ಆತ್ಮವನ್ನು ಹೊಂದಿದ್ದೇವೆ ಅಂದ್ರೆ ಪವಿತ್ರಾತ್ಮನನ್ನ ಹೊಂದಿದ್ದೇವೆ. ಆ ಪವಿತ್ರಾತ್ಮರು ಏನ್ ಮಾಡ್ತಾರೆ ಗೊತ್ತಾ? ನೀನು ತಪ್ಪು ಮಾಡುವಾಗ ನಿನ್ನ ಕಾನ್ಶಿಯಸ್ ಹೇಳ್ತೆ, ನಿನ್ನ ಮನಸ್ಸಾಕ್ಷಿ ಹೇಳ್ತದೆ, ಪಾಪ ಮಾಡಿದ್ಯಾ, ಚರ್ಚಿಗೆ ಹೆಂಗ್ ಹೋಗ್ತೀಯಾ? ಪಾಪ ಮಾಡಿದ್ಯಾ, ಬೈಬಲ್ ಹೆಂಗ್ ಓದ್ತೀಯಾ? ಪಾಪ ಮಾಡಿದ್ಯಾ, ನೀನ್ ಹೆಂಗೆ ಆರಾಧನೆ ಮಾಡಕ್ ಸಾಧ್ಯ ಎಂಬುದಾಗಿ ಕಾನ್ಶಿಯಸ್ ಒಂದು ಕಡೆ ಹೇಳ್ತದೆ. ಆದರೆ ಪವಿತ್ರಾತ್ಮರು ಏನ್ ಮಾಡ್ತಾರೆ ಕೇಳ್ರಿ ಎಲ್ಲರೂ. ಪವಿತ್ರಾತ್ಮರು ಏನ್ ಮಾಡ್ತಾರೆ ಗೊತ್ತಾ? ನೀನು ಪಾಪ ಮಾಡಿದ ನಿಮಿತ್ತವಾಗಿ ಮಗನೇ, ನೀನು ನನ್ನಿಂದ ದೂರ ಹೋಗಲಿಲ್ಲ, ನೀನು ಪಾಪ ಮಾಡಿದ ನಿಮಿತ್ತವಾಗಿ ನೀನು ಶಾಪಗ್ರಸ್ತನಾಗಲಿಲ್ಲ, ನೀನು ಪಾಪ ಮಾಡಿದ ನಿಮಿತ್ತವಾಗಿ ನನ್ನ ಮಗನು ನನ್ನ ಮಗಳು ಆಗಿದ್ದೀಯಾ, ಅದಕ್ಕಾಗಿ ನೀನು ಆರಾಧನೆಗೆ ಹೋಗು, ಪ್ರಾರ್ಥನೆ ಮಾಡು, ಬೈಬಲ್ ಓದು ಎಂಬುದಾಗಿ ನಮ್ಮೊಳಗೆ ಇರುವ ಪವಿತ್ರಾತ್ಮರು ನಮಗೆ ಏನ್ ಮಾಡ್ತಾನೆ? ಧೈರ್ಯವನ್ನು ಕೊಡುತ್ತಾನೆ. ಆದರೆ ಅನೇಕರು ಪವಿತ್ರಾತ್ಮನಿಗೆ ಸ್ವರಕ್ಕೆ ಕಿವಿಗೊಡದೆ ಮನಸಾಕ್ಷಿಗೆ, ಕಾನ್ಶಿಯಸ್ಸಿಗೆ, ಬುದ್ಧಿಗೆ, ಧರ್ಮಶಾಸ್ತ್ರಕ್ಕೆ ಕಿವಿಗೊಟ್ಟು ನಾನು ಪಾಪಿ, ನಾನು ಬೈಬಲ್ ಓದಲ್ಲ, ನಾನು ಪಾಪಿ, ನಾನು ಸರಿ ಇಲ್ಲ, ಪ್ರಾರ್ಥನೆ ಮಾಡಲ್ಲ, ನಾನು ಸರಿ ಇಲ್ಲ, ನಾನು ಚರ್ಚಿಗೆ ಹೋಗಲ್ಲ, ನಾನು ಸರಿ ಇಲ್ಲ, ನಾನು ಕರ್ತನ ಮೇಜಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿ ಕಾನ್ಶಿಯನ್ಸ್ಗೆ, ಬುದ್ಧಿಗೆ, ಧರ್ಮಶಾಸ್ತ್ರಕ್ಕೆ ಕಿವಿಗೊಟ್ಟು ದೇವರನ್ನ ಬಿಟ್ಟು ಅಗಲಿ, ಸಭೆಯನ್ನ ಬಿಟ್ಟು ಅಗಲಿ, ದೇವರ ವಾಕ್ಯವನ್ನು ಬಿಟ್ಟು ಅಗಲಿ ಹೋಗ್ತಾ ಇದ್ದಾರೆ ಹೊರತು ದೇವರ ಆತ್ಮನು ನಿಮ್ಮನ್ನ ಅಗಲಿ ಹೋಗಲಿಕ್ಕೆ ಹೇಳಲಿಲ್ಲ. ದೇವರ ಆತ್ಮನು ನಮ್ಮನ್ನ ದೂರ ಹೋಗಲಿಕ್ಕೆ ಹೇಳಲಿಕ್ಕೆ ಬದಲಾಗಿ ನೀನೇನೇ ಪಾಪ ಮಾಡಿದರು, ಎಷ್ಟೇ ತಪ್ಪುಗಳನ್ನು ಮಾಡಿದರು, ದೇವರು ಪವಿತ್ರಾತ್ಮನು ತಂದೆಯಾದ ದೇವರ ಪ್ರೀತಿಯನ್ನು, ಮಗನಾದ ಪ್ರೀತಿಯನ್ನು, ನಿನ್ನ ನೆನಪಿಗೆ, ಕನಿಕರವನ್ನ ನೆನಪಿಗೆ ಕೊಂಡು ಬರುತ್ತಾನೆ. ನೀನು ಕ್ಷಮಿಸಲ್ಪಟ್ಟಿದ್ದೀಯಾ, ನಿನ್ನ ಪಾಪಗಳು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದೆ, ನಿನ್ನ ಅಪರಾಧಗಳನ್ನು ಯೇಸು ಹೊತ್ತುಕೊಂಡ. ಆದಾಮ್ ಅವಳಿಗೆ ದೇವರ ಆತ್ಮನು ಅವರಲ್ಲಿ ವಾಸವಾಗದೆ ಇದ್ದ ನಿಮಿತ್ತವಾಗಿ ಅವರ ಕಾನ್ಶಿಯನ್ಸ್ಗೆ, ಅವರ ಬುದ್ಧಿಗೆ, ಅವರ ಗಿಲ್ಟಿ ಕಾನ್ಶಿಯಸ್, ಅವರ ಮನಸ್ಸಾಕ್ಷಿಗೆ ಅವ್ರೇನ್ ಮಾಡಿದ್ರು? ಭಯಪಟ್ಟು ದೇವರನ್ನು ಬಿಟ್ಟು ದೂರ ಹೋದ್ರು. ಪ್ರಿಯರೇ, ನಾವು ಮನಸ್ಸಾಕ್ಷಿ ಪ್ರಕಾರವಾಗಿ ಜೀವಿಸದೆ ಈ ಮನಸ್ಸಾಕ್ಷಿಯನ್ನು ಸಹ ಯೇಸುವಿನ ರಕ್ತದಿಂದ ಶುದ್ಧ ಮಾಡಲ್ಪಟ್ಟಿದ್ದರಿಂದ, ಪ್ರಿಯರೇ, ಮನಸ್ಸಾಕ್ಷಿಗಿಂತ ದೊಡ್ಡ ಒಂದು ಸಾಕ್ಷಿ ಯಾವುದಂದ್ರೆ ಪರಿಶುದ್ಧಾತ್ಮರಾಗಿದ್ದಾರೆ, ದೇವರ ವಾಕ್ಯವಾಗಿದೆ. ಅದಕ್ಕೆ ನಿನ್ನ ಮನಸ್ಸಾಕ್ಷಿ ಪ್ರಕಾರವಾಗಿ ನೀನು ತೀರ್ಪು ಮಾಡಿಕೊಳ್ಳಕ್ಕೆ ಬದಲಾಗಿ ದೇವರ ಆತ್ಮನು ನಿನ್ನನ್ನು ಕುರಿತು ಏನಂತ ಹೇಳುತ್ತಾನೆ ಅದನ್ನ ನೀವು ಅನುಸರಿಸಿರಿ. ಯಾರ್ಯಾರು ದೇವರ ಆತ್ಮನನ್ನು ಅನುಸರಿಸಿ ನಡೀತಾರೋ ಅವರಿಗೆ ಮರಣ ಇಲ್ಲ, ಜೀವ ಇದೆ. ಎಲ್ಲರೂ ಕೇಳ್ರಿ. ನಿನ್ನ ಬುದ್ಧಿಯನ್ನ, ನಿನ್ನ ಮನಸ್ಸಾಕ್ಷಿ ಹೇಳೋ ಪ್ರಕಾರವಾಗಿ ಚರ್ಚ್ಗೆ ಹೋಗಬೇಡ, ನಿನ್ ಲಾಯಕ್ಕಲ್ಲ.
ಪ್ರಾರ್ಥನೆ ಮಾಡಬೇಡ, ನೀನು ಯೋಗ್ಯತೆ ಇಲ್ಲ ಎಂಬುದನ್ನ ನಿನ್ನ ಮನಸ್ಸು ಹೇಳುದನ್ನ, ನಿನ್ನ ಕಾನ್ಶಿಯಸ್ ಹೇಳುದನ್ನ ನೀನು ಕೇಳಿ ನಡೆದರೆ ಮರಣ ಉಂಟಾಗುತ್ತೆ. ಆದರೆ ದೇವರ ಆತ್ಮನು ನಿನ್ನನ್ನ ಏನಂತ ಹೇಳ್ತಾನೆ ಅದನ್ನ ನೀನು ಕೇಳಿ ದೇವರ ಆತ್ಮನನ್ನು ಅನುಸರಿಸಿ ನೀನು ನಡೆಯುವುದಾದರೆ ನಿನಗೆ ಜೀವ ಉಂಟಾಗುತ್ತೆ. ಹಲ್ಲೆಲೂಯ. ಅದಕ್ಕೆ ನಿಮ್ಮ ಮುಂದೆ ಜೀವವೂ ಇದೆ, ಮರಣವಿದೆ. ನಿನ್ನ ಕಾನ್ಶಿಯಸ್ಸು, ನಿನ್ನ ಬುದ್ಧಿ ಮರಣಕ್ಕೆ ನಡೆಸುತ್ತದೆ. ಪವಿತ್ರಾತ್ಮರು, ದೇವರ ವಾಕ್ಯವು ನಿಮ್ಮನ್ನ ಎಲ್ಲಿಗೆ ನಡೆಸುತ್ತದೆ ಅಂದ್ರೆ ಜೀವಕ್ಕೆ ನಡೆಸುವಂತದಾಗಿದೆ. ಅದಕ್ಕಾಗಿ ನಾವು ನಮ್ಮ ಮನಸ್ಸಿಗೆ ತೋಚುವ ಪ್ರಕಾರವಾಗಿ ನಡೆಯದಂತೆ, ಮನುಷ್ಯನಿಗೆ ಸರಳವಾಗಿ ತೋರುವ ದಾರಿ ಒಂದು ಉಂಟು, ಅದು ಕಟ್ಟ ಕಡೆಗೆ ಮರಣವಾಗಿರುತ್ತದೆ. ನಿನ್ನ ಬುದ್ಧಿಗೆ ತೋಚುವ ಹಾಗೆ, ಧರ್ಮಶಾಸ್ತ್ರ ಹೇಳುವ ಹಾಗೆ ನೀನು ನಡ್ಕೊಳ್ಳುವುದಾದರೆ ಮರಣವು ಸಂಭವಿಸುತ್ತದೆ. ನಿನ್ನ ಬುದ್ಧಿಯನ್ನು ಕೇಳಬೇಡ, ನಿನ್ನ ಕಾನ್ಶಿಯಸ್ ಏನ್ ಹೇಳ್ತದೋ, ಮನಸ್ಸಾಕ್ಷಿ ಹೇಳ್ತದೋ ಅದನ್ನ ಕೇಳಬೇಡ. ಇದಕ್ಕಿಂತಲೂ ದೊಡ್ಡದಾಗಿರುವ ಪವಿತ್ರಾತ್ಮರು ನಿನ್ನಲ್ಲಿ ವಾಸವಾಗಿರುವುದರಿಂದ ಕರ್ತನ ಆತ್ಮವನ್ನ, ಕರ್ತನ ಭಾವವನ್ನ ನೀವು ಹೊಂದಿದ್ದೀರಿ. 15ನೇ ವಚನದಲ್ಲಿ ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ತಿರುಗಿ ಭಯದಲ್ಲಿ ಬೀಳುವ ದಾಸನ ಭಾವವನ್ನ ಹೊಂದಿಲ್ಲ. ಎಲ್ಲರೂ ಕೇಳ್ರಿ, ನೀವು ತಿರುಗಿ ಭಯದಲ್ಲಿ ಬೀಳುವ ದಾಸನ ಭಾವ. ಯಾರಿಗೆ ದಾಸ? ಪಾಪಕ್ಕೆ ದಾಸರು, ಸೈತಾನನಿಗೆ ದಾಸರು, ಅವನಿಗೆ ಗುಲಾಮರಾಗಿದ್ವಿ. ಆ ಆತ್ಮವನ್ನ ಹೊಂದಿಲ್ಲ. ಭಾವ ಅಂದ್ರೆ ಅಕ್ಕನ ಗಂಡ ಭಾವ ಆಗ್ತಾರಲ್ಲ, ಆ ಭಾವ ಬಗ್ಗೆ ಹೇಳಿಲ್ಲ, ಭಾವನೆ ಬಗ್ಗೆ ಹೇಳಿಲ್ಲ. ಭಾವ ಅಂದ್ರೆ ಅದು ಆ ಟ್ರಾನ್ಸ್ಲೇಟ್ ಭಾಷಾಂತರ ತಪ್ಪಾಗಿದೆ. ಆ ಭಾವ ಬಗ್ಗೆ ಬರೆದಿಲ್ಲ. ಯಾವ ಭಾವ ಬಗ್ಗೆ ಬರೆದಿದ್ರೆ ಪವಿತ್ರಾತ್ಮನ ಬಗ್ಗೆ ಬರೆದ. ನಮ್ಮ ಭಾವ ಯಾವ ಭಾವ? ನಮಗೊಬ್ಬ ಭಾವ ಇದ್ದಾನೆ. ಆ ಭಾವ ಏನ್ ಹೇಳ್ತದೆ? ನೀನ್ ಮಾಡಿದ್ದು ತಪ್ಪಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ನೀನ್ ಒಳ್ಳೇದು ಮಾಡಿದ್ರೆ ಒಳ್ಳೇದಂತ ಹೇಳ್ತಾನೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಂತ ಹೇಳ್ತಾನೆ. ನೀನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳ್ತಾನೆ. ಅದು ನಮ್ಮ ಭಾವನೆ. ಆದರೆ ಪವಿತ್ರಾತ್ಮನ ಭಾವ ಏನ್ ಹೇಳ್ತಿದ್ದಾರೆ? ನೀನು ತಪ್ಪು ಮಾಡಿದ್ದು ತಪ್ಪೆ ಅಂತ ಹೇಳುತ್ತೆ, ಆದರೆ ತಪ್ಪಿಗೆ ದಂಡನೆ, ಶಿಕ್ಷೆಯನ್ನ ನೀನು ಅನುಭವಿಸಬೇಕಾಗಿಲ್ಲ. ಯೇಸು ನಿನ್ನ ತಂದೆಯು ಅನುಭವಿಸಿದ್ದಾನೆ ಎಂಬುದನ್ನ ನಿನಗೆ ಪರಿಹಾರವನ್ನ ನೀಡುತ್ತದೆ. ಹಲ್ಲೆಲೂಯ. ನಮ್ಮ ಭಾವನೆ, ಧರ್ಮಶಾಸ್ತ್ರ ಹೇಳ್ತದೆ ನೀನು ತಪ್ಪು ಮಾಡಿದಕ್ಕೆ ನಿನಗೆ ಶಿಕ್ಷೆ ಅನುಭವಿಸಬೇಕು, ಉಪ್ಪು ತಿಂದವನು ನೀರು ಕುಡಿಬೇಕು, ನಿನಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತದೆ. ಆದರೆ ಪವಿತ್ರಾತ್ಮನೇ ಹೇಳ್ತದೆ, ನೀನು ತಪ್ಪು ಮಾಡಿದೀಯ, ನಿನಗೆ ಶಿಕ್ಷೆ ಇದೆ, ಆದರೆ ಶಿಕ್ಷೆಯನ್ನ ನೀನು ಅನುಭವಿಸಬೇಕಾಗಿಲ್ಲ. ನಿನಗಾಗಿ ಕ್ರಿಸ್ತನು ಶಿಲುಬೆಯಲ್ಲಿ ದಂಡನೆಯನ್ನು ವಹಿಸಿದ್ದಾನೆ, ನಿನ್ನ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ ಎಂಬುದು ಪವಿತ್ರಾತ್ಮರು ಹೇಳ್ತಾರೆ. ನಮ್ಮ ಭಾವ, ನಮ್ಮ ಮನಸ್ಸು, ಧರ್ಮಶಾಸ್ತ್ರ ಹೇಳ್ತದೆ ನೋ 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 ನೋ. ನೀನು ಉಪ್ಪು ತಿಂದಿದ್ಯಾ, ನೀರು ಕುಡಿ. ನೀನು ಪಾಪ ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ನೀನು ಸರಿ ಇಲ್ಲ, ಅದಕ್ಕೆ ನಿನಗೆ ಕೊರತೆ ಅಂತೇಳಿ ನಮ್ಮ ಭಾವನೆ, ನಮ್ಮ ಬುದ್ಧಿ ಹೇಳುತ್ತೆ. ಅದಕ್ಕೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಬದುಕಬೇಡ್ರಿ. ಇಹಲೋಕದ ಜನಗಳು, ಸ್ವಾಭಾವಿಕವಾಗಿ ಹುಟ್ಟಿದಂತ ನಾವುಗಳು ಯಾವುದು ಒಳ್ಳೆಯದು ಯಾವುದು ಕೆಟ್ಟದೆಂದು ನಮ್ಮ ಭಾವನೆ ಮೂಲಕವಾಗಿ ನಡೀತೇವೆ. ಅದಕ್ಕೆ ನಮ್ಮ ಭಾವನೆ ನಾವು ಎಷ್ಟು ಒಳ್ಳೆಯವರಾಗಿರ್ಬೇಕೆಂಬುದಾಗಿ ನಡೆದುಕೊಂಡ್ರು ನಡೆಯಕ್ಕೆ ಆಗದೆ ಇರುವುದೆಂಬುದಾಗಿ ನಮ್ಮ ಭಾವನೆಗಳಲ್ಲಿ ನಾವೇನಾಗ್ತೀವಿ? ಸೋತು ಹೋಗಿದ್ದೇವೆ. ನಾವು ಇವತ್ತು ಹೇಗಿದ್ದೀವಿ ಅಂದ್ರೆ ನಮ್ಮ ಭಾವನೆಗಳು ಹೇಗಿದೆಯೋ ಹಾಗೇ ನಾವು ಇದ್ದೇವೆ. ನಮ್ಮ ಭಾವನೆಗಳು ಕೆಟ್ಟದಾಗಿರುವುದರಿಂದ ನಾವು ಕೆಟ್ಟವರಾಗೇ ಇದ್ದೇವೆ. ನಮ್ಮ ಭಾವನೆಗಳು ಹೇಳ್ತದೆ ನೀನು ಬಡವನಾಗಿದ್ದೀಯಾ ಅಂತ ಹೇಳಿದ್ರಿಂದ ನಾವು ಬಡವರಾಗಿದ್ದೇವೆ. ನಮ್ಮ ಭಾವನೆ ಹೇಳುತ್ತೆ ನೀನು ರೋಗಿಯಾಗಿದ್ದೀಯ ಅಂತ ಹೇಳ್ತದೆ, ಅದಕ್ಕೆ ನಾವು ರೋಗಿಯಾಗಿದ್ದೇವೆ. ನಾವು ರೋಗಿಗಳಲ್ಲ, ನಾವು ಬಡವರುಗಳಲ್ಲ, ನಾವು ಪಾಪಿಗಳಲ್ಲ. ಮತ್ತೆ ಯಾರು ಪಾಪಿ, ಯಾರು ಬಡವನು, ಯಾರು ರೋಗಿ? ನಿನ್ನ ಭಾವನೆ, ನಿನ್ನ ಮನಸ್ಸು, ನಿನ್ನ ಯೋಚನೆ. ಮನುಷ್ಯರು ತಮ್ಮ ಒಳಗಿನ ಆಲೋಚನೆ ಪ್ರಕಾರವಾಗಿಯೇ ನಡೆಯುವರಾಗಿದ್ದಾರೆ. ದೇವರ ಆತ್ಮನ ಪ್ರಕಾರವಾಗಿ ನಡೆಯದೆ ಒಳಗಡೆ ನಮಗೆ ಒಂದು ಆಲೋಚನೆ ಇದೆ, ನನ್ನಿಂದ ಆಗಲ್ಲ, ನಾನು ಸರಿ ಇಲ್ಲ, ನನ್ನ ಗತಿ ಇಷ್ಟೇ, ನಾನು ದರಿದ್ರನು, ನಾನು ಬಡವನು, ನಾನು ಪಾಪಿ, ನನ್ನ ಕೆಲ ಇಷ್ಟೇ ಆಗುತ್ತೆ.
ಎಂಬುದಾಗಿ ನನ್ನ ಒಳಗಿನ ಆಲೋಚನೆ, ನನ್ನ ಒಳಗಿನ ಭಾವನೆ ಏನ್ ಹೇಳುತ್ತೋ ಹಾಗೆಯೇ ನಾನು ಜೀವಿಸುವನಾಗಿದ್ದೇನೆ. ಪ್ರೇರೆ, ದೇವರ ಮಕ್ಕಳಾಗಿರೋ ನೀವು ಇನ್ನು ಮುಂದೆ ನಿಮ್ಮ ಒಳಗಿನ ಭಾವನೆ ಏನ್ ಹೇಳುತ್ತೋ, ನಿಮ್ಮ ಮನಸ್ಸು ಏನ್ ಹೇಳುತ್ತೋ, ಧರ್ಮಶಾಸ್ತ್ರ ಏನ್ ಹೇಳುತ್ತೋ, ಲೋಕವು ಏನ್ ಹೇಳುತ್ತದೋ, ಪರಿಸ್ಥಿತಿಗಳು ಹೇಳುತ್ತದೋ, ನಿಮ್ಮ ಕಣ್ಣಿನ ಏನು ನೋಡುತ್ತೀರೋ ಹಾಗೆ ಜೀವಿಸದೆ ದೇವರ ವಾಕ್ಯ ಏನ್ ಹೇಳುತ್ತದೋ, ಸತ್ಯ ಏನ್ ಹೇಳ್ತದೋ, ಯೇಸು ನಿಮ್ಮ ಬಗ್ಗೆ ಏನಂತ ಹೇಳ್ತಾರೋ, ಪವಿತ್ರಾತ್ಮರು ನಿಮ್ಮ ಬಗ್ಗೆ ಏನಂತ ಹೇಳಿದಾರೋ ಅದನ್ನ ಕೇಳ್ರಿ. ಆಗ ನೀವು ಬದುಕುವಿರಿ, ಬಾಳುವಿರಿ. ಇಲ್ಲದಿದ್ದರೆ ನೀವು ಸಾಯುವುದು ನಿಶ್ಚಯ. ಇವತ್ತು ನೀವೇನಾಗಿದ್ದೀರಿ, ನಿಮ್ಮ ಭಾವನೆ, ನಿಮ್ಮ ಆಲೋಚನೆ ಪ್ರಕಾರ ನೀವಿರ್ತೀರಿ. ನಿಮ್ಮ ಆಲೋಚನೆ ಹೇಳುತ್ತೆ ಈ ಬಿಸ್ನೆಸ್ ಅಲ್ಲಿ ನೀನು ಉದ್ಧಾರ ಆಗಲ್ಲ, ಖಂಡಿತವಾಗಿ ಅಂತ ನಿನ್ನ ಆಲೋಚನೆ ಹೇಳ್ತದೆ. ಖಂಡಿತವಾಗಿ ನಿನಗೆ ಆಕ್ಸಿಡೆಂಟ್ ಆಗುತ್ತೆ ನೋಡು, ಖಂಡಿತವಾಗಿ ನೀನು ಮನೆ ಕಟ್ಟಕ್ಕಾಗಲ್ಲ, ಖಂಡಿತವಾಗಿ ನಿನ್ ಮದುವೆ ಆಗಲ್ಲ, ಖಂಡಿತವಾಗಿ ಡಾಕ್ಟರ್ ಹೇಳಿದರೆ ನಿನ್ ಮಕ್ಕಳಾಗಲ್ಲ. ಯಾರು ಹೇಳಿರೋದು? ಅವ್ರು ಹೇಳ್ತಾ ಇರೋದು ನಿಜ. ಒಂದು ವೇಳೆ ಭಾವನೆ ನಿಜ ಹೇಳ್ಬೋದು, ಧರ್ಮಶಾಸ್ತ್ರ ನಿಜ ಹೇಳ್ಬೋದು, ನಿನ್ನ ಕಣ್ಣು ಕಾಣುವುದು ನಿಜ ಹೇಳ್ಬೋದು, ಬ್ಲಡ್ ರಿಪೋರ್ಟ್ಗಳು, ಡಾಕ್ಟರ್ ರಿಪೋರ್ಟ್ಗಳು ನಿಜ ಹೇಳ್ಬೋದು. ಆದರೆ ನಿಜಕ್ಕಿಂತಲೂ ಮೇಲಾದದ್ದು ಸತ್ಯ ಒಂದಿದೆ. ಈ ಸತ್ಯವನ್ನು ಕೇಳ್ರಿ. ಅದಕ್ಕೆ ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ. ಕಣ್ಣಿಂದ ನೋಡಿದನ್ನ ಬದುಕಕ್ಕಾಗಲ್ಲ, ಕಿವಿಯಿಂದ ಕೇಳಿದ ನೀವು ಬದುಕಕ್ಕಾಗಲ್ಲ, ಭಾವನೆಯಿಂದ ನೀವು ನೋಡಿದರೆ ಜೀವಿಸಿದರೆ ನೀವು ಜೀವಿಸಕ್ಕಾಗಲ್ಲ. ನಿಮ್ಮ ಮನಸ್ಸಾಕ್ಷಿ ಏನ್ ಹೇಳ್ತದೋ ಹಾಗೆ ನೀವು ನಡ್ಕೊಂಡ್ರೆ ಜೀವಿಸಕ್ಕಾಗಲ್ಲ. ಧರ್ಮಶಾಸ್ತ್ರ ಏನ್ ಹೇಳ್ತದೋ ಹಾಗೆ ನೀವು ಜೀವಿಸಿದರೆ ಜೀವಿಸಕ್ಕಾಗಲ್ಲ. ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲೂ ನೀವು ಬದುಕುತ್ತೀರಿ. ಆಮೇನ್. ಪೇತ್ರ ಹೇಳ್ತಾನೆ, ದೇವರೇ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? ನಿತ್ಯ ಜೀವ ಕೊಡುವ ವಾಕ್ಯಗಳು ನಿನ್ನ ಬಳಿಯಲ್ಲಿ ಇದೆಯಲ್ಲ. ಪ್ರೇರೆ, ಇವತ್ತು ನಿತ್ಯ ಜೀವ ಕೊಡುವ ವಾಕ್ಯ ನಮ್ಮಲ್ಲಿ ಇದೆ. ನಿತ್ಯ ಜೀವ ನಿನ್ನ ಕೈಯಲ್ಲಿದೆ, ಬೈಬಲ್ ಅಲ್ಲಿ ಇದೆ. ನಿತ್ಯ ಜೀವ ಅನುದಿನ ಸಭೆಯಲ್ಲಿ ಕೂಡಿ ಬರುವಿಕೆ ಮೂಲಕವಾಗಿ ನಿನಗೆ ಹೆಚ್ಚಾಗಿ ಉಂಟಾಗುತ್ತೆ. ಯಾರು ಹೆಚ್ಚು ಹೆಚ್ಚು ದೇವರ ಆತ್ಮನಿಗೂ ದೇವರ ವಾಕ್ಯದ ಕಡೆಗೆ ಗಮನವನ್ನ ಕೊಡ್ತಾ ಇರ್ತಾರೋ ಅವರು ನೀತಿವಂತನ ಹೇಗೆ ಬೆಳಿತಾನೆ? ಖರ್ಜೂರದ ಮರದಾಗೆ ಬೆಳೆಯನಾಗಿರ್ತಾನೆ. ದೇವದಾರು ವೃಕ್ಷದ ಹಾಗೆ ಆತನು ಫಲಭರಿತನಾಗಿರ್ತಾನೆ, ವೃದ್ಧಿಯಾಗಿರುತ್ತಾನೆ. ನಿಮ್ಮ ಮನೆಗೆ 2 ಪಾಟ್ ತಗೊಂಡೋಗಿಡ್ರಿ. ಒಂದು ಪಾಟಿಗೆ ನೀರಾಕಿ ದಿವಸ ಬೆಳೆಸ್ರಿ, ಇನ್ನೊಂದು ಪಾಟಿಗೆ ನೀರ್ ಹಾಕದೇನೆ ಬೆಳೆಸ್ರಿ. ವಾರಕ್ಕೊಂದು ದಿನ ನೀರ್ ಹಾಕ್ರಿ, ಇನ್ನೊಂದು ಪಾಟಿಗೆ ದಿವಸ ನೀರ್ ಹಾಕ್ರಿ. ಸ್ವಲ್ಪ ದಿನಗಳಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪಾಟಲ್ಲಿರುವಂತ ಗಿಡ ಬೆಳೀತದೆ ಎಂಬುದಾಗಿ. ಯಾವ ಪಾಟಲ್ಲಿರೋ ಗಿಡ ಬೆಳೀತದೆ? ದಿವಸ ಹಾಕುವಂತ ನೀರಲ್ಲಿ ಬೆಳೀತದ? ವಾರಕ್ಕೊಂದು ದಿನ ಹಾಕುವಂತ ಪಾಟಲ್ಲಿ ನೀರು ಬೆಳೀತದ? ದಿವಸ ಹಾಕುವಂತ ನೀರಿಗೆನೆ ಇಷ್ಟು ಶಕ್ತಿ ಇರುವುದಾದರೆ, ದಿವಸ ನೀವು ದೇವರ ವಾಕ್ಯಗಳನ್ನು ಓದಿ ದೇವರ ಸ್ವರವನ್ನ ಕೇಳಿ ಪ್ರತಿದಿನ ದೇವರೊಂದಿಗೆ ಐಕ್ಯತೆಯಲ್ಲಿ ನೀವು ನಡೆಯುವಾಗ ಹೇಗಿರ್ತೀರಿ ಅಂದ್ರೆ, ನೀವು ಕೊಡುವಂತ ಫಲ ಹೇಗಿರುತ್ತೆ ಅಂದ್ರೆ 100, 60, 30ರಷ್ಟು ಇಡುವಂತದಾಗಿದೆ. ನೀವು ಪ್ರಾರ್ಥನೆಯಿಂದಲೂ ಅಥವಾ ಉಪವಾಸ ಪ್ರಾರ್ಥನೆಯಿಂದಲೂ ನೀವು ಬೆಳಿಲಿಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿ ಹೇಳಿದನು, ಈಗೋ ಈ ನನ್ನ ಮಾತನ್ನು ಯಾವನು ಕಿವಿಗೊಟ್ಟು ಕೇಳಿ ಅಂಗೀಕರಿಸಿಕೊಳ್ಳುತ್ತಾನೋ ಅವನೇ ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟ ಬೀಜಕ್ಕೆ ಹೋಲಿಕೆಯಾಗಿರ್ತಾನೆ. ದೇವರ ಪ್ರೇರೆ ಬೆಳಿಬೇಕಂದ್ರೆ, ಐಶ್ವರ್ಯವಂತರಾಗಿರ್ಬೇಕಂದ್ರೆ, ಫಲ ಕೊಡುವರಾಗಿರ್ಬೇಕಂದ್ರೆ, ಬಲ ಉಳ್ಳವರಾಗಿರ್ಬೇಕಂದ್ರೆ ಪ್ರಾರ್ಥನೆಯಿಂದ ಅಲ್ಲ, ಉಪವಾಸಗಳಿಂದ ಅಲ್ಲ. ಕೆಲವರು ಉಪವಾಸ, ಕೆಲವರು ನೋಡ್ಬೇಕಾದ್ರೆ ಪ್ರಾರ್ಥನೆ, ಕೆಲವರು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಲ್ಲಿ ಜಯ ಇಲ್ಲ, ಪ್ರಾರ್ಥನೆ ಮಾಡಕ್ಕೂ ಆಗ್ತಾ ಇಲ್ಲ. ಕೆಲವರು ಪ್ರಾರ್ಥನೆ ಹೆಂಗಾಗಿದೆ ಅಂದ್ರೆ, ರಾತ್ರಿ ಮಾಸಿಗೆ ಮೇಲೆ ಮಲಗುವಾಗ ಈ ಕಡೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಈ ಕಡೆ ತಿರುಕೊಳ್ಳುವಾಗ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಷ್ಟೇ ಕೆಲವ್ರದ್ದು ಪ್ರಾರ್ಥನೆ ಆಗ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೆ ಪ್ರಾರ್ಥನೆ? ಈ ಕಡೆ ತಿರುಕೊಂಡ್ರೆ ಸ್ತೋತ್ರ, ಈ ಕಡೆ ತಿರುಕೊಂಡ್ರೆ ಸ್ತೋತ್ರ. ಬೆಳಗ್ಗೆ ಎದ್ದೇಳುವಾಗ ಈ ಕಡೆ ತಿರುಕೊಂಡು ಒಂದು ಸ್ತೋತ್ರ, ಈ ಕಡೆ ಒಂದು ತಿರುಕೊಂಡು ಸ್ತೋತ್ರ. ಯಾಕೆಂದ್ರೆ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ. ಅವ್ರು ನೆನೆಸಿದ್ರು ಪ್ರಾರ್ಥನೆ ಮಾಡಿಬಿಟ್ರೆ ನಾನು ಆಶೀರ್ವಾದವಾಗಿರ್ತೀನಿ ಎಂಬುದಾಗಿ. ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡಕ್ಕಾಗ್ಲಿಲ್ಲ.
ಬೈಬಲ್ ಓದೋಣ ಅಂತೇಳಿ ಬೈಬಲ್ ಓದ್ರು, ಬೈಬಲ್ ಓದಕ್ ಹೋದ್ರೆ ನಿದ್ರೆ ಬರ್ತಾ ಇದೆ, ಬೈಬಲ್ ಇವಾಗ ಓದಕ್ಕಾಗಲ್ಲ. ಬೈಬಲೇ ಇವತ್ತು ಮುಟ್ಟದಂತ ಅನೇಕ ವಿಶ್ವಾಸಿಗಳಾಗಿದ್ದಾರೆ. ಮೇಕೆ ಮುಟ್ಟದಂತ ಹಾಡಿಲ್ಲ, ಎಲೆ ಇಲ್ಲದಂತೆ ಇವತ್ತು ವಿಶ್ವಾಸಿಗಳಿಗೆ ಬೈಬಲೇ ಮುಟ್ಟದಂತ ವರ್ಷ ಇವತ್ತು 6ನೇ 7ನೇ ತಿಂಗಳಲ್ಲಿ ಬಂದಿದ್ದೇವೆ. ಇಡೀ ಈ 7 ತಿಂಗಳಲ್ಲಿ ಬೈಬಲೇ ಮುಟ್ಟದಂತ ವಿಶ್ವಾಸಿಗಳಿದ್ದೀರಿ. ಬೈಬಲೇ ಮುಟ್ಟದಂತ ವಿಶ್ವಾಸ. ಯಾಕೆಂದ್ರೆ ಬೈಬಲ್ 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 ಅಂತ ಓದ್ವಿ, ಬೈಬಲಲ್ಲೂ ಏನಾಗಲಿಲ್ಲ, ಓದಕ್ಕೆ ನಮಗೆ ಆಗಲಿಲ್ಲ. ಪ್ರೇರೆ, ಅದಕ್ಕಾಗಿ ನಾನು ಹೇಳೋದು, ಇವತ್ತು ಚೆನ್ನಾಗಿ ತಿಳ್ಕೊಳ್ರಿ, ನಂಬಿಕೆ ಕಾಪಾಡಿಕೊಳ್ಳ್ರಿ. ನಂಬಿಕೆಗೆ ಆಧಾರ ದೇವರ ಸ್ವರವಾಗಿರುವ ದೇವರ ವಾಕ್ಯವಾಗಿದೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನ ಕೇಳ್ರಿ, ಮರ್ಯಾದೆಯಾಗಿ ಕೇಳ್ರಿ, ಗೌರವವಾಗಿ ಕೊಟ್ಟು ಕೇಳ್ರಿ, ಗಮನ ಕೊಟ್ಟು ಕೇಳ್ರಿ. ದೇವರ ವಾಕ್ಯಕ್ಕೆ ವಿಧೇಯರಾಗುವರು ಧನ್ಯರಂತ ಬರದಿಲ್ಲ. ದೇವರ ವಾಕ್ಯವನ್ನ ಕೇಳಿ ಅಂಗೀಕಾರ ಮಾಡಿಕೊಳ್ಳುವವನು ಧನ್ಯನು, ಅವನೇ 100, 60, 30ರಷ್ಟು ಫಲವನ್ನ ಕೊಡುತ್ತಾರೆ. ಎಲ್ಲರೂ ಕೇಳ್ರಿ ಚೆನ್ನಾಗಿ. ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅಂತ ಬರೆದಿಲ್ಲ. ಹಳೇ ಒಡಂಬಡಿಕೆಯಲ್ಲಿ ಈ ನನ್ನ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ ವಿಧೇಯರಾಗುವರು, ಈಗ ಹೇಳುವ ಶುಭಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದನು, ಈ ನನ್ನ ಮಾತನ್ನು ಯಾರು ಕೇಳುತ್ತಾರೋ ಅವರೇ ಶುಭವನ್ನ ಹೊಂದುತ್ತಾರೆ. ಇವತ್ತು ದೇವರ ವಾಕ್ಯ ದೂರದಲ್ಲಿಲ್ಲ, ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ, ನಿನ್ನ ಕಿವಿಯಲ್ಲಿ ಇದೆ, ನಿನ್ನ ಹೃದಯದಲ್ಲಿ ಇದೆ, ನಿನ್ನ ಮೊಬೈಲಲ್ಲಿ ಇದೆ. ಬೆಳಗ್ಗೆ ನಿನ್ನ ಮನೆ ಬಾಗಿಲನ್ನ 5:50ಗೆ ದೇವರ ವಾಕ್ಯ ಬಾಗಿಲು ತಟ್ಟುತ್ತಾ ಇದೆ. ನೀನು ಮೊಬೈಲ್ ಆಫ್ ಮಾಡಿಕೊಂಡು ನಿದ್ರೆಯಲ್ಲಿದ್ರೆ ದೇವರ ವಾಕ್ಯದ ಕೊರತೆ ನಿನ್ನಲ್ಲಿ ಉಂಟಾಗಿರುತ್ತದೆ. ಬೇರೆ ಇವತ್ತು ಮನುಷ್ಯನಿಗೆ ಹಣದ ಕೊರತೆ ಇಲ್ಲ, ಆಹಾರದ ಕೊರತೆ ಇಲ್ಲ, ವಸ್ತ್ರದ ಕೊರತೆ ಇಲ್ಲ. ವಿಶ್ವಾಸಿಗಳಿಗೆ ವಾಕ್ಯದ ಬರ ಬಂದಿದೆ, ವಾಕ್ಯದ ಬರ ಬಂದಿದೆ. ಸಭೆಗೆ ಬರ್ತಾರೆ, ವಾಕ್ಯ ಕೇಳಲ್ಲ. ಇವತ್ತು ಪ್ರತಿದಿನ ಸಭೆಗಳಲ್ಲಿ ಕೂಟ ಇರುತ್ತೆ, ಬೈಬಲ್ ಸ್ಟಡಿ ಇರುತ್ತೆ, ಮೀಟಿಂಗ್ ಇರುತ್ತೆ, ಮನೆಗಳಲ್ಲಿ ಗೂಗಲ್ ಮೀಟ್ ಅಲ್ಲಿ ಪ್ರಾರ್ಥನೆ ಇರುತ್ತೆ. ಕೇಳಕ್ಕೆ ಇವತ್ತು ಕಿವಿ ಇಲ್ಲ. ಇವತ್ತು ಕಿವಿಗಳನ್ನ ದೇವರ ವಾಕ್ಯಕ್ಕೆ ಮುಚ್ಚಿಕೊಂಡಿದ್ದಾರೆ. ಅನೇಕ ಯೌವನಸ್ಥರು ಬೈಬಲೇ ಇಲ್ಲ, ಪಾಪದ ಜೀವನದಲ್ಲಿ ಹುಡುಗಿಗಳಿಂದ ಹುಡುಗರಿಂದ ಯೌವನರ ಜೀವನ ಹಾಳಾಗಿ ಹೋಗ್ತಾ ಇದೆ. ಯಾಕೆ? ದೇವರ ವಾಕ್ಯವನ್ನು ಗಮನಿಸ್ತಾ ಇಲ್ಲ. ಮಕ್ಕಳನ್ನ ತಂದೆ ತಾಯಿಗಳು ಬೆಳೆಸಕ್ಕೆ ಗದರಿಸಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ದೇವರ ವಾಕ್ಯ ದೂರವಾಗ್ಬಿಡ್ತು. ತಂದೆ ತಾಯಿಗಳು ಬೈಬಲ್ ಅನ್ನೇ ಮನೆಯಲ್ಲಿ ಓದದೇ ಬಿಟ್ಬಿಟ್ರು, ಮಕ್ಕಳು ಬೈಬಲ್ ಓದೋದು ಬಿಟ್ಬಿಟ್ರು. ಇವತ್ತು ಯೌವನಸ್ಥರು ಬೀದಿ ಪಾಲಾಗಿ ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳು ಭಯದಲ್ಲಿದ್ದಾರೆ. ಅಯ್ಯ, ನಿನ್ನ ಜೀವಿತದಲ್ಲಿ ದೇವರ ವಾಕ್ಯದ ಬರಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ದೇವರ ವಾಕ್ಯ ಒಂದೇ ನೀನು ಮಗನು ಮಗಳು ಎಂಬುದಾಗಿ ನಿನಗೆ ಧೈರ್ಯವನ್ನ, ನಿನಗೆ ದೃಢಚಿತ್ತವನ್ನ ಕೊಡುವಂತದಾಗಿರ್ತದೆ. ಅದಕ್ಕೆ ನಾವು ದಾಸತ್ವದ ಭಾವವನ್ನ, ಆತ್ಮವನ್ನು ಹೊಂದದೆ ದೇವರ ಮಕ್ಕಳಾಗುವ ಆತ್ಮವನ್ನ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ತಿರುಗಿ ಭಯದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ. ತಿರುಗಿ ಭಯದಲ್ಲಿ ಸಿಕ್ಕಿಕೊಳ್ಳಲಿಕ್ಕೆ ಕಾರಣ ಯಾಕೆಂದರೆ ದೇವರ ಆತ್ಮನಿಗೆ ವಾಕ್ಯಕ್ಕೆ ಸ್ಥಳವನ್ನ ನಾವು ಕೊಡದೆ ಇರುವುದರ ನಿಮಿತ್ತವಾಗಿ ಈ ಮುಂಜಾನೆ ವೇಳೆಯಲ್ಲೂ ಸಹ ದೇವರಿಗೆ ಸ್ತೋತ್ರ ಮಾಡಿ, ಕ್ರಿಸ್ತನಲ್ಲಿ ನಮ್ಮ ಗುರುತು, ನಾನು ದಾಸನಲ್ಲ, ಕ್ರಿಸ್ತನಲ್ಲಿ ನನ್ನ ಗುರುತು ಮಗನು ಮಗಳು ನಾನು ಆಗಿದ್ದೇನೆ. ಈ ವೇಳೆಯಲ್ಲೂ ಸಹ ದೇವರಿಗೆ ಸ್ತೋತ್ರ ಮಾಡುತ್ತಾ, ಕರ್ತನ ನಮ್ಮ ಮೇಲೆ ಇಟ್ಟೋ ಪ್ರೀತಿ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ದೇವರ ಮಗನು ದೇವರ ಮಗಳಾಗಿದ್ದೇವೆ. ಒಪ್ಪಿಸಿಕೊಡೋಣ ನಮ್ಮ ಕರಗಳನ್ನು ದೇವರು ಸ್ತೋತ್ರ ಮಾಡುತ್ತಾ, ದೇವರ ಕರಗಳನ್ನು ಸಮ್ಮುಖದಲ್ಲಿ ಒಪ್ಪಿಸಿ ಕೊಟ್ಟು, ಈಗೋ ನಿನ್ನ ವಾಕ್ಯವನ್ನ ದೇವರೇ, ನಿನ್ನ ಕೃಪೆಗೂ ನಿನ್ನ ವಾಕ್ಯಕ್ಕೂ ನನ್ನನ್ನ, ನನ್ನ ಕುಟುಂಬವನ್ನ, ಸೇವೆಯನ್ನ ಎಲ್ಲವನ್ನು ಒಪ್ಪಿಸುತ್ತೇನೆ. ಎಲ್ಲರೂ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣವ. ಎಲ್ಲರೂ ಕೆಲವು ನಿಮಿಷ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡಿ, ದೇವರೇ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನನ್ನೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರು ಇವತ್ತು ನಿನ್ನೊಟ್ಟಿಗೆ ಮಾತನಾಡಿದರೆ ಸ್ತೋತ್ರ ಮಾಡ್ರಿ. ಹಾಲೆಲೂಯ. ವಾಕ್ಯಕ್ಕೆ ಅಂಗೀಕಾರ ಮಾಡಿಕೊಳ್ಳ್ರಿ, ವಾಕ್ಯಕ್ಕೆ ಸ್ವೀಕಾರ ಮಾಡಿಕೊಳ್ಳ್ರಿ, ವಾಕ್ಯಕ್ಕೆ ನಿಮ್ಮನ್ನ ಸಮರ್ಪಿಸಿಕೊಡ್ರಿ. ನಿಮ್ಮನ್ನೇ ನೀವು ದೇವರ ವಾಕ್ಯಕ್ಕೆ ಸಜೀವ ಬಲಿಯಾಗಿ ಒಪ್ಪಿಸಿಕೊಡ್ರಿ. ಇದೇ ದೇವರಿಗೆ ನೀವು ಮಾಡತಕ್ಕಂತ ವಿವೇಕವುಳ್ಳ ಆರಾಧನೆ.
O rabagana raba lere banana kaba. O rabala nama shato rebi bala rade raba. O ribi bama raka baba. ಎಲ್ಲರೂ ಸ್ತೋತ್ರ ಮಾಡಿ ಕರ್ತನೆ ಮಹಿಮೆ ಪಡಿಸೋಣವ. ಎಲ್ಲರೂ ಮಹಿಮೆ ಪಡಿಸೋಣವ.